ಗುರುದ ಆತ್ಮಾನಂದಜ್ಜ ಅವರು ಏನು ಹೇಳ್ತಾರ ನೋಡೋಣ. ಇಂದ್ರಿಯಗಳ ವ್ಯಾಪಾರಕ್ಕೆಲ್ಲ ಮನಸ್ಸೇ ಕಾರಣವಾಗಿದೆ. ಮನಸ್ಸಿನ ಪ್ರೇರಣೆಯು ಹೇಗೆ ಹೇಗೆ ನಡೆಯುತ್ತದೆಯೋ ಹಾಗೆ ಹಾಗೆ ಕ್ರಿಯೆಗಳು ನಡೆಯುತ್ತವೆ. ಯೋಗಿಯು ಏಕಾಂತದಲ್ಲಿ ಮನಸ್ಸನ್ನು ನಿಲ್ಲಿಸಿ ಸ್ವರೂಪವನ್ನು ಕಂಡುಕೊಳ್ಳುವನು. ಸ್ವಗ್ರಹದಲ್ಲಿ ಆಗಲಿ, ಆಕಳು ಕಟ್ಟುವ ಸ್ಥಳದಲ್ಲಿ ಆಗಲಿ, ಪರ್ವತ ಶಿಖರದ ಮೇಲ್ಭಾಗದಲ್ಲಿ ಆಗಲಿ, ನದಿ ತಟಾಕದಲ್ಲಾಗಲಿ, ತನಗೆ ಎಲ್ಲಿ ಅನುಕೂಲವಾಗುವುದೋ ಅಲ್ಲಿ ಕುಳಿತು ಧ್ಯಾನವನ್ನು ಮಾಡಬೇಕು. ಈ ಧ್ಯಾನ ಕ್ರಿಯೆಯು ಬಿಟ್ಟು ಬಿಡದೆ ನಿರಂತರವಾಗಿ ನಡೆದಲ್ಲಿ ಸ್ವರೂಪ ಸಾಕ್ಷಾತ್ಕಾರವಾಗಿಯೇ ತೀರುವುದು. ದಿನದಿಂದ ದಿನಕ್ಕೆ ಧ್ಯಾನದ ವೇಳೆಯನ್ನು ಸ್ವಲ್ಪ ಸ್ವಲ್ಪ ಹೆಚ್ಚಿಸುತ್ತಾ ರೂಢಿಸಿಕೊಳ್ಳಬೇಕು. ಮನಸ್ಸು ಇದ್ದಲ್ಲಿ ಮಾರ್ಗವಿದೆ. ಯೋಗ ಸಾಧನೆಯಲ್ಲಿ ತೊಡಗಿದವರು ಕಾಮಾದಿಗಳನ್ನು ಬಿಡಬೇಕು. ಕಾಮಾದಿಗಳು ಅನೇಕ ವಿಧವಾಗಿ ಮಾನವರಲ್ಲಿ ಸೇರಿಕೊಂಡು ಸ್ವರೂಪ ಸಾಧನೆಗೆ ಅಡ್ಡಿಯನ್ನುಂಟು ಮಾಡುತ್ತವೆ. ವಿಷಯ ಚಿಂತನೆಯಲ್ಲಿ ಇರುವವನಿಗೆ ಕಾಮಿ ಎನ್ನುತ್ತಾರೆ. ಸ್ವರೂಪ ಚಿಂತನೆಯಲ್ಲಿ ಇರುವವನಿಗೆ ಯೋಗಿ ಎನ್ನುತ್ತಾರೆ. ಏನು ಹೇಳ್ತಾರ ಅಂದ್ರೆ, ಇಂದ್ರಿಯಗಳ ವ್ಯಾಪಾರಕ್ಕೆಲ್ಲ ಮನಸ್ಸೇ ಕಾರಣವಾಗಿದೆ. ಸಾಮಾನ್ಯವಾಗಿ ನಾವು ಎದ್ದಾಗಿನಿಂದ ಮಲಗುವವರೆಗೆ, ಹುಟ್ಟಿದಂದಿನಿಂದ ಸಾಯುವವರೆಗೆ ಅನೇಕ ವ್ಯವಹಾರದೊಳಗೆ ತೊಡಗುತ್ತೀವ್ರಿ. ಅನೇಕ ಕ್ರಿಯೆಗಳನ್ನು ಮಾಡ್ತೀವಿ. ಈ ಎಲ್ಲ ಕ್ರಿಯೆ ಮತ್ತು ವ್ಯವಹಾರಗಳಿಗೆ ಪ್ರೇರಕ ಶಕ್ತಿ ಯಾವುದು ಅಂತಂದ್ರೆ ಮನಸ್ಸರಿ. ಮನಸ್ಸು ಅತ್ತ ಕಡೆ ಹೊಳಿತಿ ಅಂತಂದ್ರೆ ಆ ಕ್ರಿಯೆಯನ್ನು ಮಾಡ್ತದೆ. ಎದರ ಕಡೆ ಮನಸ್ಸು ಹೊಳ್ತದ ಆ ಕ್ರಿಯೆಯನ್ನು ಮಾಡ್ತದೆ. ಮನುಷ್ಯನಲ್ಲಿ ಮುಖ್ಯವಾಗಿ ಎಷ್ಟು ಇಂದ್ರಿಯಗಳದಾವು? 5 ಇಂದ್ರಿಯಗಳದಾವು. ಜಗತ್ತಿನ ವಸ್ತುಗಳೊಳಗೆ ಎಷ್ಟು ವಿಷಯಗಳದಾವು ಅಂದ್ರೆ 5 ವಿಷಯಗಳದಾವು. 5 ಇಂದ್ರಿಯಗಳು, 5 ವಿಷಯಗಳು. ಈ ಇಂದ್ರಿಯಗಳಿಗೆ ಪ್ರೇರಕ ಶಕ್ತಿ ಯಾವುದು ಅಂತಂತಂದ್ರೆ ಮನಸ್ಸು ರೀ. ಈ 5 ಇಂದ್ರಿಯಗಳ ಕ್ರಿಯೆಯಲ್ಲಿ ತೊಡಗಬೇಕಾದ್ರೆ ಆ ಇಂದ್ರಿಯಗಳಿಗೆ ಪ್ರೇರಕ ಶಕ್ತಿ ಯಾವುದು ಅಂತಂದ್ರೆ ಮನಸ್ಸು ರೀ. ಆ ಇಂದ್ರಿಯಗಳು ಯಾವುವು ಅಂತಂದ್ರೆ, ಒಂದನೇದ್ದು ಕಣ್ಣು, ಎರಡನೇದ್ದು ಕಿವಿ, ಮೂರನೇದ್ದು ಮೂಗು, ನಾಲ್ಕನೇದ್ದು ಬಾಯಿ, ಐದನೇದ್ದು ಚರ್ಮ. ಈ 5 ಇಂದ್ರಿಯಗಳಿಗೆ 5 ವಿಷಯಗಳದಾವು. ಕಣ್ಣನ್ನು ಇಂದ್ರಿಯಕ್ಕ ರೂಪದ, ಜಗತ್ತಿನೊಳಗೆ ರೂಪಕಾಂತವಿಲ್ಲ ಕಣ್ಣಿಗೆ. ಈ ರೂಪ ಅದು ಕುರೂಪ ಆಗಿರಬಹುದು, ಅದು ಚಂದನ ರೂಪ ಆಗಿರಬಹುದು, ಅದು ವಿಕಾರ ರೂಪ ಆಗಿರಬಹುದು, ಚಂದ ರೂಪ ಆಗಿರಬಹುದು. ಈ ಜಗತ್ತಿನ ರೂಪಗಳು ವಸ್ತುಗಳ ಕಾಣಕ ಮುಖ್ಯ ಕಾರಣ ಯಾವುದಪ್ಪ ಅಂದ್ರೆ ಕಣ್ಣು. ಕಣ್ಣಿದ್ರ ಜಗತ್ತು ಕಾಣ್ತತಿ, ಕಣ್ಣಿರ್ಲಿಲ್ಲ ಅಂದ್ರೆ ಜಗತ್ತು ಕಾಣೋದಿಲ್ಲ. ಅಂದ್ರ ರೂಪ ಕಾಣಬೇಕಾದ್ರೆ ಏನ್ ಬೇಕು? ಕಣ್ಣು ಬೇಕು. ಆಮೇಲೆ ಈ ಜಗತ್ತಿನೊಳಗ ಅನೇಕ ಧ್ವನಿಗಳನ್ನು ಕೇಳ್ತೀವಿ ನಾವು. ಕರ್ಕಶವಾಗಿರ್ತಕ್ಕಂಥ ಧ್ವನಿಗಳನ್ನು ಕೇಳ್ತೀವಿ, ಮಧುರವಾಗಿರ್ತಕ್ಕಂಥ ಧ್ವನಿಗಳನ್ನು ಕೇಳ್ತೀವಿ, ಸಂಗೀತಗಳನ್ನು ಕೇಳ್ತೀವಿ, ಯಾರೇ ಮಾತನಾಡಿದ್ದನ್ನು ಕೇಳ್ತೀವಿ. ಈಗ ನಾನು ನೀವು ಪ್ರವಚನ ಹೇಳಾಕತ್ತೀನಿ, ನಿಮ್ಮ ಕಿವಿಗೆ ಬಂದು ಮುಟ್ತತಿಲ್ಲ ಅದು ನಾ ಮಾತಾಡ್ತಕ್ಕಂಥದ್ದು. ಪ್ರವಚನ ಕೇಳ್ತೀವಿ. ಅಂದ್ರೆ ಶಬ್ದಗಳು ನಮಗೆ ಅರ್ಥ ಆಗಬೇಕಾಗಿತ್ತು ಅಂತಂದ್ರೆ, ಹೊರಗಿನ ಧ್ವನಿಗಳು ನಮಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಒಂದು ಇಂದ್ರಿಯ ಐತೆ, ಅದಕ್ಕೆ ಏನಂತಾರಂದ್ರೆ ಕಿವಿ. ಕಿವಿ ಇತ್ತು ಅಂತಂದ್ರೆ ಶಬ್ದಗಳು ಕೇಳ್ತಾವ್ರಿ, ಹೌದಿಲ್ರಿ? ಅಂದ್ರೆ ಹೊರಗಿನ ಶಬ್ದಗಳಿಗೆ ಮುಖ್ಯ ಕಾರಣ ಯಾವುದಂದ್ರೆ ಕಿವಿ. ಆವಾಗ ಈ ಜಗತ್ತಿನೊಳಗೆ ಅನೇಕ ಥರದ ಪದಾರ್ಥಗಳದಾವು. ಉಪ್ಪಿನ ಪದಾರ್ಥಗಳದಾವ, ಖಾರ ಪದಾರ್ಥಗಳದಾವ, ಸಿಹಿ ಪದಾರ್ಥಗಳದಾವ, ಕಹಿ ಪದಾರ್ಥಗಳದಾವ, ಒಗರು ಪದಾರ್ಥಗಳದಾವ, ಅದಾವಿಲ್ರಿ? ನಾವು ಸಕ್ಕರೆ ತಿಂದ್ವಿ ಅಂದ್ರೆ ಎದರ ಅನುಭವ ಆಕತಿ? ಸಿಹಿ ಅನುಭವ ಆಗ್ತದೆ. ಬೇವಿನ ತಪ್ಪಲ ತಿಂದ್ವಿ ಅಂದ್ರೆ ಕಹಿ ಅನುಭವ ಆಗ್ತದೆ. ಪ್ರತಿಯೊಂದು ವಸ್ತುಕ್ಕೂ ಅದರದಾಗಿರ್ತಕ್ಕಂಥ ರುಚಿ ಐತಿ. ಹುಂಚೆ ಹಣ್ಣು ತಿಂದ್ವಿ ಅಂದ್ರೆ ಹುಳಿ ಅನುಭವ ಆಗ್ತದೆ.
ಆ ಹುಂಚೆ ಹಣ್ಣು ತೊಗೊಂಡು ಚರ್ಮಕ್ಕೆ ಹಚ್ಚಿರಿ, ಹೆಂಗೈತೆ ಅಂತ ಕೇಳ್ರಿ, ಹೇಳ್ತತನ ಚರ್ಮ. ಹಾಂ, ಗೊತ್ತಾಗೋದಿಲ್ಲ ಅದಕ್ಕೆ. ಇಟ್ಟು ಕಾರ್ಪುಡಿ ತೊಗೊಂಡು ಚರ್ಮಕ್ಕೆ ಹಚ್ಚಿರಿ ಗೊತ್ತಾಗತ್ತನ? ಇಲ್ಲ. ಆ ವಸ್ತುವಿನಲ್ಲಿರ್ತಕ್ಕಂಥ ಸ್ವಾದ ಎದಕ್ಕೆ ಅನುಭವ ಬರ್ತೈತಿ ಅಂತಂದ್ರೆ ನಾಲಿಗೆಗೆ ಅನುಭವ ಬರ್ತದೆ. ಪದಾರ್ಥಗಳ ಲಕ್ಷಣ, ಪದಾರ್ಥ ಹೆಂಗದ, ಖಾರ ಐತೋ ಉಪ್ಪು ಐತೋ ಹುಳಿ ಐತೋ ಅನ್ನೋದು ಎದಕ್ಕೆ ಅನುಭವ ಬರ್ತೈತಿ ಅಂದ್ರೆ ನಾಲಿಗೆಗೆ ಅನುಭವ ಬರ್ತದೆ. ಅಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಉಪ್ಪ ಖಾರ ಷಡ್ರಸಗಳ ಅನುಭವ ಎದಕ್ಕೆ ಆಗ್ತತಿ ಅಂತಂದ್ರೆ ನಾಲಿಗೆ ಆಗ್ತದೆ. ನೋಡ್ರಿ, ಕಣ್ಣಾತು, ಕಿವಿ ಆತು, ಬಾಯಿ ಆತ್ರಿ, ಇನ್ನು ಮೂಗ್ರಿ, ಎಷ್ಟು ದುರ್ಗಂಧ ನಾರಾಕತ್ತತ್ ನೋಡೋದು ಅಂತಿರ್ತೀವಿ ನಾವು. ಎಲ್ಲರ ಗಟ್ರ ಅಂತ ಹೊಂಟ್ರೆ, ಎಲ್ಲರ ಹೊಲಸಿದ್ದಲ್ಲಿ ಹೊಂಟ್ರೆ ಏನು ಗುಮ್ಮ ಹೊಲಸು ನಾರ್ಸತ್ವ ಅಂತೀವಿ. ಅದನ್ನ ಹೆಂಗೆ ಗುರ್ತಿಡ್ತೀವಿ? ಮೂಗಿನ ಸಹಾಯದಿಂದ ಗುರ್ತಿಡ್ವಿ. ಎದುರುಗಿಡ ಹಚ್ಚಾರನ ಎಷ್ಟು ಪರಿಮಳ ವಾಸನೆ ಬರಾಕತ್ತತ್ ನೋಡು ಅಂತೀವಿಲ್ರಿ. ಅಂದ್ರೆ ಅದಕ್ಕೆ ಏನು ಕಾರಣ? ಮೂಗನ ಕಾರಣ. ನಮ್ಮ ಗೆಳೆಯ ನಾನು ಹೊಂಟಿದ್ದೀವ್ರಿ, ಹೋಗೋ ಹೊತ್ನ್ಯಾಗ ಅವ ಏನಂದ್ರೆ, ಹಂಗ್ಯಾಕೆ ಮಾಡಿದ್ದೆ ಎಣ್ಣೆನ ಚಿಕನ್ ಮಾಡಕತ್ತಾರ ಹುಡುಗರು ಅಂತ. ನಾನು ಚಿಕನ್ ಅಂದ್ರೆ ಗೊತ್ತಿಲ್ಲ, ಅದನ್ನ ನೋಡಿ ಇಲ್ಲ. ನಿನಗೆ ಹೆಂಗೆ ಗೊತ್ತಾಗ್ತದ ಎಣ್ಣೆ? ಅದು ವಾಸನೆ ಮ್ಯಾಗ ಗೊತ್ತಾಗ, ನೀನು ತಿಂದಿದ್ರೆ ಗೊತ್ತಾಗ ನಾವು. ಅಂದ್ರೆ ಹೇಳೋ ಉದ್ದೇಶ ಏನು ಅಂತಂದ್ರೆ, ಯಾವುದೇ ಒಂದು ವಸ್ತುವಿನ ಅನುಭವ ಆಗಬೇಕಾಗಿತ್ತು ಅಂದ್ರೆ ಮುಖ್ಯ ಇಂದ್ರಿಯಗಳ ಕಾರಣ. ನೋಡ್ರಿ, ವಾಸನೆ ಗ್ರಹಿಸಬೇಕಾಗಿತ್ತು, ಅದಕ್ಕೊಂದು ಇಂದ್ರಿಯ ಐತಿ. ಏನು? ಮೂಗು. ಅದು ಬಾಯಿಲೆ ಗ್ರಹಿಸಕ್ಕೆ ಬರೋದಿಲ್ಲ, ಮೂಗನ ಗ್ರಹಿಸ್ಬೇಕ್ರಿ ವಾಸನೆಯನ್ನು. ನಾಲ್ಗಿ ರುಚಿನ ಗ್ರಹಿಸಬೇಕು, ಕಣ್ಣು ರೂಪವನ್ನ ಗ್ರಹಿಸಬೇಕು, ಕಿವಿ ಧ್ವನಿಯನ್ನ ಗ್ರಹಿಸಬೇಕು. ಅದರಂತೆ ಚರ್ಮರಿ. ಏನು ತಂಪು ಹವಾ ಆಯ್ತು ಇವತ್ತ, ಮೈ ಜುಮ್ಮನಾಗಕತ್ ನೋಡಂತೀವಿ ಅಂದ್ರೆ ಚರ್ಮಕ್ಕೆ ಎದರ ಅನುಭವ ಆಯ್ತು? ತಂಪಿನ ಅನುಭವ ಆಯ್ತು. ಬ್ಯಾಸ್ಗ್ಯಾಗ ಏನು ಜಳ ರೀ, ಅಷ್ಟು ಬೆವರು ಬರ್ತತ್ರಿ, ಚರ್ಮಕ್ಕೆ ಉಷ್ಣತೆಯ ಅನುಭವ ಆಯ್ತು. ಏನು ಗಾಳಿ ಬಿಡ್ತೀರಿ ಇವತ್ತು, ಚರ್ಮಕ್ಕೆ ಗಾಳಿಯ ಅನುಭವ ಆಯ್ತು. ಅಂದ್ರೆ ಚರ್ಮಕ್ಕೆ ಸ್ಪರ್ಶದ ಅನುಭವ ಆಗ್ತದೆ. ಅದು ಯಾವುದೋ ಬಂದು ಸ್ಪರ್ಶಿಸ್ರಿ, ಅದ್ರ ಸ್ಪರ್ಶದ ಅನುಭವ ಆಗ್ತದೆ. ಅಂದ್ರೆ ಒಂದು 5 ಇಂದ್ರಿಯಗಳು 5 ವಿಷಯಗಳು. ಈ 5 ಇಂದ್ರಿಯ ಮತ್ತು 5 ವಿಷಯಗಳಿಗೆ ಒಂದು ಪ್ರೇರಕ ಶಕ್ತಿ ಐತ್ರಿ. ಯಾವುದಪ್ಪ ಅಂದ್ರೆ ಅದು ಮನಸ್ಸು ರೀ. ನೋಡ್ರಿ, ನಮ್ಮ ಶರೀರದಲ್ಲಿ ಮನಸ್ಸು ಬೇಕು. ಇಂದ್ರಿಯಗಳದಾವು, ಶರೀರ ಐತಿ ಅಂತಂದ್ರೆ ಕ್ರಿಯೆ ಮಾಡೋಕ್ಕಾಗಂಗಿಲ್ಲ. ಈ ಇಂದ್ರಿಯಗಳ ಸಾಧನಗಳು ಬೇಕು, ವಿಷಯಗಳು ಬೇಕು. ಆದರೆ ಇವತ್ತರ ಅನುಭವ ಆಗಬೇಕಾಗಿತ್ತು ಅಂದ್ರೆ ಮುಖ್ಯ ಕ್ಯಾಪ್ಟನ್ ಬೇಕಾಗ್ತದೆ. ಯಾವುದು? ಮನಸ್ಸು ಅಂತಕ್ಕಂಥದ್ದು ಬೇಕಾಗ್ತದೆ. ಈಗ ನೋಡ್ರಿ, ಸತ್ ಹೆಣಕ್ಕೂ ಕಣ್ಣಿರ್ತಾವ, ಜೀವಂತ ಇದ್ದವ್ರಿಗೂ ಕಣ್ಣಿರ್ತಾವ. ಆ ಸತ್ ಹೆಣಕ್ಕೆ ಕಣ್ಣಿದ್ರೆ ರೂಪ ಕಾಣ್ತತನು? ಇಲ್ಲ. ಯಾಕ? ಅಲ್ಲಿ ಪ್ರಾಣ ಇಲ್ಲ. ಅದರ ಅರ್ಥ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರ, ಅಲ್ಲಿರ್ತಕ್ಕಂಥ ಮನಸ್ಸು ಹೋಗೈತಿ ಅಂತ ಅರ್ಥ. ಇವು ಇಂದ್ರಿಯಗಳು ಏನದಾವಲ್ಲ, ಜಡ ಅದಾವ್ರಿ. ಆ ಇಂದ್ರಿಯಗಳಿಗೆ ಪ್ರೇರಕ ಶಕ್ತಿ ಯಾವುದು ಅಂತಂದ್ರೆ ಒಳಗಿರ್ತಕ್ಕಂಥ ಮನಸ್ಸು. ಉದಾಹರಣೆಗೆ ಫ್ಯಾನ್ ತಿರುಗತತೆ, ಕರೆಂಟ್ ತಿರುಗತತ್ರಿ? ಫ್ಯಾನ್ ತಿರುಗತತೆ, ಕರೆಂಟ್ ತಿರುಗತತೆ? ಕರೆಂಟ್ ತಿರುಗತತ್ರಿ. ತಿರುಗಿಸ್ರಿ ಹಂಗಾರ. ತಿರುಗೋದು ಯಾವ್ದು? ಫ್ಯಾನ್ ತಿರುಗ್ತತಿಲ್ಲ, ತಿರುಗಿಸ್ರಿ. ನಿಂತ ತಿರುಗಿಸ್ರಿ. ನೋಡ್ರಿ, ಮನಸ್ಸು ನೋಡುದಿಲ್ರಿ, ನೋಡುವ ಇಂದ್ರಿಯಗೆ ಪ್ರೇರಕ ಶಕ್ತಿ ಇರೋದು. ಕ್ರಿಯೆ ಮಾಡೋದು ಇಂದ್ರಿಯಗಳನ್ನ ರೀ. ಆದ್ರ ಕ್ರಿಯೆಯನ್ನು ಮಾಡಕ್ ಪ್ರೇರಕ ಶಕ್ತಿ ಯಾವ್ದಂದ್ರೆ ಮನಸ್ಸು. ಈಗ ನೋಡ್ರಿ, ಫ್ಯಾನ್ ತಿರುಗೋ ಶಕ್ತಿ ಇಲ್ಲದಕ್ಕೆ ಜಡ ಆಯ್ತದ ಫ್ಯಾನ್. ಆದ್ರೆ ಕರೆಂಟ್ ಏನ್ ಮಾಡ್ತತಿ? ತಿರುಗಿಸ್ತತಿ. ಮತ್ತೆ ಎಲ್ಲಾದ್ರಾಗೂ ಕರೆಂಟ್ ತಿರುಗಿಸೋದ ಮಾಡ್ಬೇಕ ನೋಡ್ರಿ. ಒಂದ ಕರೆಂಟ್ ಫ್ರಿಜ್ಜಿಗೆ ಕೊಡ್ರಿ ನೀವು, ಫ್ರಿಜ್ ಇರ್ತದಲ್ಲ ಮನ್ಯಾಗ, ಫ್ರಿಜ್ ಅದೇನ್ ಮಾಡ್ತತಿ? ಫ್ರಿಜ್ಜಿನೊಳಗ ತಂಪಾಗ್ತತಿ. ಅದ ಕರೆಂಟ್ ಲೈಟಿಗೆ ಕೊಡ್ರಿ, ಬೆಳಕು ಬಿಡ್ತತಿ. ಎಷ್ಟು ಮಜಾ ಅಲ್ಲ? ಇರೋದು ಒಂದ ಕರೆಂಟ್, ಬಲ್ಬಿನಾಗ ಬೆಳಕು ಕೊಡ್ತತಿ, ಫ್ಯಾನಿನೊಳಗ ತಿರುಗಿಸಕ್ ಚಾಲು ಮಾಡ್ತತಿ.
ಅದೋ ದೊಡ್ಡ ದೊಡ್ಡ ಇಂಜಿನ್ ಕೊಡ್ರಿ, ಮಿಷಿನ್ ಚಾಲು ಆಗ್ತದೆ, ಜಡಕ್ ಬಡಕ್ ಜಡಕ್ ಬಡಕ್ ಜಡಕ್ ಬಡಕ್ ಚಾಲು ಆಗ್ತದೆ. ಅಂದ್ರೆ ಇದರ ಅರ್ಥ ಆ ಜಡಕ್ಕೆ ಪ್ರೇರಕ ಶಕ್ತಿ ಯಾವುದು ಅಂದ್ರೆ ಅದು ಮನಸ್ಸು. ಆ ಮನಸ್ಸು ಹೆಂಗೈತಿ ಅಂತಂದ್ರೆ ಕರೆಂಟ್ ಅಲ್ಲದು. ನಾವು ಎಷ್ಟೋ ತನಕ ಅಂದಿವಲ್ಲ, ಮನಸ್ಸು ಅಂದ್ರೆ ಕರೆಂಟ್ ಅಲ್ಲದು, ಮನಸ್ಸು ಅಂದ್ರೆ ಸಿಸ್ಟಮ್ ರೀ. ಕರೆಂಟ್ ಅಂದ್ರೆ ಆತ್ಮ ಇದ್ದಂಗೆ. ಆತ್ಮ ಏನೈತಲ್ಲ ಎಲ್ಲದರೊಳಗೂ ಸಮಾನವಾಗಿ ಇದಾಗ್ತದೆ. ಅದ್ರ ಒಳಗೊಂದು ಸಿಸ್ಟಮ್ ಇರ್ತದೆ ನೋಡ್ರಿ, ಫ್ಯಾನ್ನೊಳಗೊಂದು ಸಿಸ್ಟಮ್ ಇರ್ತತಿ, ಅಲ್ಲಿ ಮನಸ್ಸು ರೀ. ಅದು ಮನಸ್ಸು ಯಾವ ವಸ್ತುವಿನೊಳಗೆ ಹೆಂಗೆ ಸಿಸ್ಟಮ್ಸ್ ಇಟ್ಟಿರ್ತತಿ ಹಂಗೆ ಕೆಲಸ ಮಾಡ್ತದೆ. ಈಗ ಉದಾಹರಣೆಗೆ ರೀ, ಇದು ಶರೀರ ಐತ್ರಿ, ಇದ್ರೊಳಗೆ 5 ಇಂದ್ರಿಯಗಳದಾವಿಲ್ಲ, 5 ಇಂದ್ರಿಯದೊಳಗೂ ಸಾಫ್ಟ್ವೇರ್ ಅಂತ ಇರ್ತದೆ ರೀ. ಇವು 5 ಇಂದ್ರಿಯಗಳು ಹಾರ್ಡ್ವೇರ್, ಈ 5 ಇಂದ್ರಿಯೊಳಗೆ ಸಾಫ್ಟ್ವೇರ್ ಅಂತ ಇರ್ತದೆ ರೀ ಒಳಗೆ. ಈಗ ಕಂಪ್ಯೂಟರ್ದೊಳಗೆ ಹಾರ್ಡ್ವೇರು ಸಾಫ್ಟ್ವೇರ್ ಅಂತ ತಂತ್ರಜ್ಞಾನ ತಂತ್ರಾಂಶ ಅಂತ ಇರ್ತದೆ ರೀ. ನಾ ಗುರುಗಳನ್ನ ಕೇಳೀನಿ, ಇವು ಕೈಗಳು ಇವೆಲ್ಲ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳದಾವಲ್ರಿ ಗುರುಗಳ, ಇವು ಮತ್ತು ಜಡ ಅದಾವ, ಇವು ಕಾರ್ಯ ಮಾಡ್ತಾವಂದ್ರಿ. ಹೆಂಗೆ ಮಾಡ್ತಾವ? ಸೂಕ್ಷ್ಮ ಕರ್ಮೇಂದ್ರಿಯಗಳು ಸೂಕ್ಷ್ಮ ಜ್ಞಾನೇಂದ್ರಿಯಗಳನ್ನು ಸಿಸ್ಟಮ್ ಇರ್ತದೆ ಅದರೊಳಗೆ. ಅದಕ್ಕೆ ಆತ್ಮ ಪ್ರೇರಕ ಶಕ್ತಿ ಆಗಿರ್ತೈತಿ. ಆ ಸಿಸ್ಟಮ್ಗೆಲ್ಲ ಹೆಡ್ ಯಾರಪ್ಪ ಅಂತಂತಂದ್ರೆ ಮನಸ್ಸರಿ. ಅದು ಹಂಗೆ ಸಿಸ್ಟಮ್ ರೆಡಿ ಮಾಡ್ಕೊಂಡಿರ್ತದೆ, ಮನಸ್ಸಿನಾಗ ಎಲ್ಲ ಇರ್ತದೆ. ಆಯಾ ಇಂದ್ರಿಯಗಳಿಗೆ ಹೋದ ಕೂಡಲೇ ಅದು ಹಂಗಂಗೆ ಕ್ರಿಯೆಗಳನ್ನು ಮಾಡ್ತದೆ. ಈಗ ನೋಡ್ರಿ, ಫ್ಯಾನಿನೊಳಗೆ ತಿರುಗು ಸಿಸ್ಟಮ್ನ ಐತಿ, ಅದರೊಳಗೆ ತಂಪಾಗೋ ಸಿಸ್ಟಮ್ಸ್ ಇಲ್ಲ. ಫ್ರಿಜ್ಜಿನೊಳಗೆ ನೋಡ್ರಿ ನೀವು, ಕರೆಂಟಲ್ಲಿ ಹೋತು ಅಂದ್ರೆ ಆ ಸಿಸ್ಟಮ್ಗೆ ಅನುಸಾರವಾಗಿ ಅದು ಕ್ರಿಯೆ ಮಾಡ್ತದೆ ರೀ. ಹಂಗೆ ನಾಲ್ಗಿ ಸಿಸ್ಟಮ್ ಮನಸ್ಸು ಹಿಂದೆ ಪ್ರೇರಕ ಶಕ್ತಿ ಆತ್ಮ ಆತು ಅಂತಂದ್ರೆ ಅದು ಹಂಗೆ ಕ್ರಿಯೆ ಮಾಡ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಅನುಭವ ಆಗಬೇಕಾಗಿತ್ತು ಅಂತಂದ್ರೆ ಇಂದ್ರಿಯಗಳು ಬೇಕು, ವಿಷಯಗಳು ಬೇಕು. ಇಂದ್ರಿಯ ವಿಷಯಗಳ ನಡಕ್ಕೆ ಮನಸ್ಸು ಬೇಕ್ರಿ, ಅಂದಾಗ ಒಂದು ಅನುಭವ ಆಗ್ತದೆ. ಇಲ್ಲಿಕಂದ್ರೆ ಆಗೋದಿಲ್ಲ. ನೋಡ್ರಿ ನೀವು, ಈಗ ಇಂದ್ರಿಯ ಐತ್ರಿ, ವಿಷಯ ಐತಿ. ಒಂದು ಹೆಣ ಕುಂತತ್ರಿ, ಒಂದು ಹೆಣ ಕುಂತದ, ಅದಕ್ಕೆ ಬಾಯಾಗ ನಾಲಿಗಿಲ್ಲನೆ ಐತಿ. ಆ ವಿಷಯಗಳಿಲ್ಲನ ತಂದು ಅದ್ರ ನಾಲಿಗೆನಾಗ ಇಡ್ರಿ, ಹೇಳ್ತನದ ಹಿಂಗೈತಿ ಅಂತ ಇಲ್ಲ. ಇನ್ನೊಂದು ಏನಂದ್ರೆ ವಿಷಯನೂ ಐತಿ, ಇಂದ್ರಿಯನೂ ಐತಿ. ಒಳಗೆ ಸಿಸ್ಟಮ್ ಮನಸ್ಸು ಪ್ರೇರಕ ಶಕ್ತಿ ಆಗಿರ್ತಕ್ಕಂಥ ಸಿಸ್ಟಮ್ ಇಲ್ಲ, ಮತ್ತು ಹಿಂದೆ ಚೇತನ ಶಕ್ತಿ ಇಲ್ಲ. ಅದರದ್ದು ಅನುಭವ ಆಗೋದನೇ ಇಲ್ಲ. ಒಂದು ಅನುಭವ ಆಗಬೇಕಾಗಿತ್ತು ಅಂದ್ರೆ ಇಂದ್ರಿಯಗಳು ಬೇಕು, ವಿಷಯಗಳು ಬೇಕು, ಮತ್ತು ನಡಕ ಮನಸ್ಸು ಬೇಕು. ಅದ್ರ ಹಿಂದೆ ಪ್ರೇರಕ ಶಕ್ತಿ ಆಗಿರ್ತಕ್ಕಂಥ ಎಲ್ಲದಕ್ಕೂ ಆಧಾರಭೂತವಾಗಿರ್ತಕ್ಕಂಥ ಚೇತನ ಶಕ್ತಿ ಬೇಕಾಗ್ತದೆ. ಇಷ್ಟೆಲ್ಲ ಕೂಡಿದಾಗ ಏನಕತ್ರಿ? ಇಷ್ಟೆಲ್ಲ ಕೂಡಿದಾಗ ಅನುಭವ ಆಕತ್ರಿ. ಇಲ್ಲಿಕಂದ್ರೆ ಅನುಭವ ಆಗೋದಿಲ್ಲ. ಹೊರಗಿನ ಬಾಹ್ಯ ಅನುಭವ ಆಗ್ಬೇಕಾಗಿದ್ರೆ ಇಷ್ಟೆಲ್ಲ ಐತ್ರಿ. ನಾವೇನಂತೀವಿ, ಕಣ್ಣು ಹೊಂದಿದ್ರು ಮುಗಿತಂತ. ಕಣ್ಣು ಹೊಂದಿದ್ರೆ ಅನುಭವ ಆಕತ್ತೇನ್ರಿ? ಆಗೋದಿಲ್ಲ. ಅದಕ್ಕೆ ಇಂದ್ರಿಯಗಳು ಈ ಪ್ರಪಂಚದ ವ್ಯವಹಾರದೊಳಗೆ ತೊಡಗಬೇಕಾದ್ರೆ ಅದಕ್ಕೆ ಪ್ರೇರಕ ಶಕ್ತಿ ಯಾವುದಪ್ಪ ಅಂದ್ರೆ ಮನಸ್ಸು. ಮನಸ್ಸಿಗೆ ಪ್ರೇರಕ ಶಕ್ತಿ ಯಾವುದು ಅಂದ್ರೆ ಆತ್ಮ ಚೈತನ್ಯ. ನಾ ಹೇಳೋದು ಅರ್ಥ ಆಗ್ತತೇನಿಲ್ರಿ? ಇಲ್ಲಿ ಹೇಳ್ತಾರೆ ನೋಡ್ರಿ, ಇಂದ್ರಿಯಗಳ ವ್ಯಾಪಾರಕ್ಕೆಲ್ಲ ಮನಸ್ಸೇ ಕಾರಣವಾಗಿದೆ. ಮನಸ್ಸಿನ ಪ್ರೇರಣೆಯು ಹೇಗೆ ಹೇಗೆ ಆಗುತ್ತದೆಯೋ ಹಾಗೆ ಹಾಗೆ ಕ್ರಿಯೆಯು ನಡೆಯುತ್ತದೆ. ಮನಸ್ಸಿನ ಪ್ರೇರಣೆ ಹೆಂಗೆ ಆಗ್ತತಿ, ಹಂಗಂಗೆ ಕ್ರಿಯೆಗಳು ನಡ್ಕೋತ ಹೋಗ್ತವೆ. ಇಲ್ಲಿ ನೋಡ್ರಿ, ಒಂದು ಎಷ್ಟು ಮಜೆ ಆಯ್ತು ಇಲ್ಲಿ. ಏನಂತಂದ್ರೆ, ಈಗ ನಾವೊಂದು ಸುಂದರವಾಗಿರ್ತಕ್ಕಂಥ ರೂಪ ನೋಡ್ತೇವ್ರಿ. ಏನು ನೋಡ್ತತಿ? ಕಣ್ಣು ನೋಡ್ತತಿ. ಆ ರೂಪದ ವಾಸನೆ ಕಣ್ಣು ಇಟ್ಕೊಳ್ಳೋದೇ ಇಲ್ಲದ. ಈಗ ರುಚಿಕರವಾದ ಪದಾರ್ಥ ತಿಂತತ್ರಿ ನಾಲಿಗೆ ಅದರದ್ದು ಅನುಭವ ಇಟ್ಕೊಳ್ಳೋದೇ ಇಲ್ಲ. ಅದು ಅಷ್ಟು ಸ್ಟೋರ್ ಆಗೋದು ಅದ್ರ ಅನುಭವ ಎಲ್ಲಿ ಅಂದ್ರೆ ಮನಸ್ಸಿನಾಗ ಆಗ್ತದೆ. ಚಿಪ್ ಐತಲ್ಲ ಒಳಗೆ. ಈಗ ಮೊಬೈಲ್ ರೆಕಾರ್ಡ್ ಮಾಡ್ತಿರ್ತೀವಿ ನಾವು. ಮೊಬೈಲ್ ರೆಕಾರ್ಡ್ ಮಾಡ್ಬೇಕಾದ್ರೆ ಏನಿರ್ತದೆ ಅದ್ರಾಗ ಒಂದು ಚಿಪ್ ಅಂತ ಇರ್ತೈತೆ ರೀ. ಆ ಚಿಪ್ ತೆಗೆದ್ರೆ ರೆಕಾರ್ಡ್ದು ಆಗಿದ್ದಿರ್ತತನ್ರಿ, ಅದು ಮಾದೇಶ್ವರ ಅದ್ರಾಗ ಇರೋದಿಲ್ಲ. ಮೊಬೈಲ್ ರೆಕಾರ್ಡ್ ಮಾಡ್ತತೋ, ಚಿಪ್ ರೆಕಾರ್ಡ್ ಮಾಡ್ತತ್ರಿ. ಮೊಬೈಲ್ ರೆಕಾರ್ಡ್ ಮಾಡ್ತತಿ, ಒಳಗೆ ಚಿಪ್ ಇರ್ತೈತ್ರಿ. ಇದು ಮೊಬೈಲ್ ರೆಕಾರ್ಡ್ ಮಾಡತ್ತಿರ್ತತ್ರಿ. ಮುಂದೆ ಅದು ಸ್ಟೋರ್ ಆಗೋದು ಎಲ್ಲಿ ಆಗಿರ್ತತಿ? ಚಿಪ್ನಾಗ ಆಗಿರ್ತತಿ. ನೋಡ್ರಿ, ಅದನ್ನ ಬಿಟ್ಟು ಅದು ಹೇಳಾಕ ಬರೋದಿಲ್ಲ. ಅದನ್ನ ಹೊರಗಿಟ್ಟು ಚಿಪ್ ಇಟ್ಟು ಹಾಡು ಅಂದ್ರೆ ಅದಕ್ಕೆ ಹಾಡ್ತನದ
ಸಿಸ್ಟಮ್ ಬೇಕಾದಕ್ಕೆ ಮತ್ತೆ ಸಹಾಯ ಬೇಕಾದಕ್ಕೆ. ಹಂಗ್ರಿ ಮನಸ್ಸು ಏನೈತಲ್ರಿ ಇದನ್ನೆಲ್ಲ ವ್ಯವಹಾರ ಮಾಡಿ ಮಾಡಿ ಸ್ಟೋರ್ ಮಾಡ್ಕೋತಕತ್ರಿ ಒಳಗೆ. ಇವು ಇಂದ್ರಿಯಗಳಿಂದ ಕೆಲಸ ಮಾಡಿ 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 ಡೆಡ್ ಆಗಿಬಿಡ್ತಾರೆ. ಈಗ ನೋಡ್ರಿ ಆ ಚಿಪ್ ತುಂಬ್ಕೊಂಡಿರ್ತದಲ್ಲ ಅದು ಚಿಪ್, ಅದನ್ನ ತೆಗೆದು ನೀವು ಮತ್ತೊಂದು ಮೊಬೈಲ್ ಕೆಟ್ಟ ಮೊಬೈಲ್ ಒಕ್ಕೊಟ್ರಿ, ಮತ್ತೊಂದು ಮೊಬೈಲ್ಗೆ ಹಾಕ್ರಿ, ಅದು ಏನೇನು ಮೊದಲೇಕ್ ಮೊಬೈಲ್ದಾಗ ಸ್ಟೋರ್ ಆಗಿರ್ತದಲ್ರಿ ಅದಷ್ಟು ಮತ್ತೇನಾಗ್ತತಿ ಹಾಳಾಗ್ತದೆ. ಮತ್ತು ಅದು ಚಿಪ್ಪಕ್ಕೆ ನಾಶ ಆತಂದ್ರಿ ಹೆಂಗ್ರಿ? ಹೊರಗಿನ ಚಿಪ್ ನಾಶ ಆಕ್ಕಾವ, ಇದು ಒಳಗಿನ ಚಿಪ್ ನಾಶ ಆಗೋದಿಲ್ರಿ. ಅದು ಅನಂತ ಜನ್ಮಗಳಿಂದ ಇದ್ರೊಳಗೆ ವಾಸನೆಗಳು ಏನಾಕೊಂತ ಬಂದಾವ, ಕ್ರೋಢೀಕರಣ ಹಾಕೋತ ಬಂದಾವ. ಜನ್ಮ ಜನ್ಮಾಂತರ ವಾಸನೆಗಳದಾವ್ರಿ. ಒಂದ ಜನ್ಮದ್ದು ಇಲ್ಲಿ ನಿಜಗುಣ ಹೇಳ್ತಾರ, ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲು ಪರಮಾಣುಗಳು ಎನಿತು ಅನಿತು ದೇಹವನ್ನು ಧರಿಸುತ್ತೊಂದೊಂದು ಜೀವ ಹೊಸರೊಳು ಬಂದು ಈ ಭೂಮಿನ ಒಳಗಾಗಿ ಪುಡಿ ಮಾಡಿಸಿರಿ ಅಷ್ಟು ಪ್ರಮಾಣ ಅಕ್ಕವ್ರಿ. ಅಷ್ಟು ಪ್ರಮಾಣ ಲೆಕ್ಕ ಹಿಡಿಯಾಕತ್ತೇನದನ್ನ ಇಲ್ಲ. ಅಷ್ಟು ಜನ್ಮಗಳನ್ನ ತಾಳಿ ಬಂದೇವಿ. ಅಷ್ಟು ಜನ್ಮದೊಳಗೆಲ್ಲ ಈ ವಿಷಯ ವಾಸನೆಗಳನ್ನ ಒಳಗೆ ಕ್ರೋಢೀಕರಣ ಮಾಡ್ಕೊಂತ ಹೊಂಟೇವಿ. ಹಂಗ ಮೆಮೊರಿ ಒಳಗೆ ಅವು ಫಿಕ್ಸ್ ಹಾಕೊಂತ ಹೋಗ್ಯಾವ್ರಿ. ತಿಂದಾಗೊಮ್ಮೆ ತಿನ್ನೋ ಸುಖ, ನೋಡಿದಾಗೊಮ್ಮೆ ನೋಡಿದ ಸುಖ, ಕೇಳಿದಾಗೊಮ್ಮೆ ಕೇಳಿದ್ದು ಸುಖ ಅಂತ ಒಳಗೆ ಏನು ಮಾಡ್ಕೊಂತ ಹೊಂಟೇವಿ, ಗಟ್ಟಿ ಮಾಡ್ಕೊಂತ ಹೊಂಟೇವಿ. ಇವು ಮೊಬೈಲ್ದಾಗ ಹಾಕೋ ಚಿಪ್ ಹೆಂಗಿರ್ತಾವ ಅಂದ್ರಿ, ಒಂದು ಏನಂತೀರಿ ನೀವು, ಒಂದು ಲಿಮಿಟ್ ಇರ್ತದ್ರಿ ಅದಕ್ಕೆ. ಇದಕ್ಕೆ ಹಂಗಿಲ್ಲ. ಇದಕ್ಕೆ ಇದು ಒಳಗೊಂದು ಚಿಪ್ ಐತಲ್ರಿ, ಇದು ಭೂಕಂಪ ಆದ್ರೂ ನಾಶ ಆಗೋದಿಲ್ಲ, ಭೂಮಿ ಉಲ್ಟಾ ಪಲ್ಟಾ ಆದ್ರೂ ನಾಶ ಆಗೋದಿಲ್ಲ. ಅದಕ್ಕೆ ಆತ್ಮಾನಂದ ಅಜ್ಜಿಯವ್ರು ಒಂದು ಮಾತು ಹೇಳ್ತಾರೆ, ಏನು ನ ಭುಕ್ತು ಮುಕ್ಷೀಯತೆ ಕರ್ಮಣಃ ಕಲ್ಪಕೋಟಿ ಶತೈರಪಿ. ಈ ಬ್ರಹ್ಮಾಂಡವು ಕೋಟಿ ಕೋಟಿ ಸಲ ಹುಟ್ಟಿ ಹುಟ್ಟಿ ನಾಶವಾಗಲಿ, ನೀ ಮಾಡಿದ ಕರ್ಮದ ಫಲವನ್ನು, ವಾಸನೆಯ ಫಲವನ್ನು ನೀನು ಮುಂದೆ ತೀರಿಸಬೇಕು. ಆ ವಾಸನಾಕನುಸಾರವಾಗಿ, ಆ ಕರ್ಮಾಕನುಸಾರವಾಗಿ ನಾವು ಬಂದೀವ್ರಿ. ಮನುಷ್ಯನೊಳಗೆ ಸ್ಟೋರ್ ಮಾಡ್ಕೊಂತ ಹೊಂಟೇವಿ. ನೋಡಿದ್ದು ಸುಖ, ಮುಟ್ಟಿದ್ದು ಸುಖ, ಮೂಸಿದ್ದು ಸುಖ, ಈ ಜಗತ್ತಿನ ಅನುಭವಗಳನ್ನು ಏನು ಪಡ್ಕೊಂತ ಹೊಂಟೇವಲ್ಲ, ಹಂಗಂಗೆ ಕ್ರಿಯೆಗಳನ್ನು, ಹಂಗಂಗೆ ಅನುಭವಗಳನ್ನು ಮಾಡ್ಕೊಂತ ಹೊಂಟೇವಿ. ಜ್ಞಾನಿಗಳು ಆತ್ಮನಲ್ಲಿ ಆನಂದ ಐತೆ ಅಂತ ತಿಳ್ಕೊಳ್ಳೋ ಅಭ್ಯಾಸ ಮಾಡ್ಕೊಂತ ಹೋಗಿ ಹೋಗಿ ಅದನ್ನ ಸಿದ್ಧಿ ಮಾಡ್ಕೊತಾರ್ರಿ. ನಾವು ವಿಷಯದೊಳಗೆ ಸುಖ ಐತಿ ಅಂತ ಅಭ್ಯಾಸ ಮಾಡಿ ಮಾಡಿ ಇದ್ರೊಳಗೆ ಏನಕ್ಕೇವ ನಾವು ಸಿಕ್ಕೊಂತೇವಿ, ಸಿಕ್ಕೊಂತ ಬಂದೀವಿ. ಆ ರೇಷ್ಮೆ ಹುಳಕ್ಕೆ ಒಂದು ಈಟ್ರೆ ಬುದ್ಧಿ ಬೇಕಾ ಬೇಡ್ರಿ? ತನ್ನ ಬಿಟ್ಟು ಬೇರೆ ಕಡೆ ಅದ ಗೂಡು ಕಟ್ಟಾಕ್ ಬರ್ತೈತ್ರಿ, ಕಟ್ಟುದಿಲ್ಲ. ಅದು ತನ್ನ ಸುತ್ತಾರ್ದ ಕಟ್ಕೊಂಡ್ರೆ ಕಟ್ಕೋಲ್, ತನಗೆ ಹೊರಗೆ ಬರಾಕ ಜಾಗ ಬಿಟ್ರೆ ಕಟ್ಕೋಬೇಕಿಲ್ಲ ಗೂಡು. ಹೆಂಗೆ ಕಟ್ಕೋತತ್ರಿ ಅದು? ತನ್ನ ಸುತ್ತಾರ್ದ ಕಟ್ಕೊಂಡು ತಾನ ಹೊರಗೆ ಬರ್ಲಾರ್ದಂಗೆ ಮಾಡ್ಕೊಂತತ್ರಿ. ಅದಕ್ಕೆ ಯಾರ್ರಿ ಹೇಳ್ಯಾರ ನೀ ಹಿಂಗ ಒಳಗೆ ಸಿಕ್ಕೊಂಡು ಸಾಯಿ ಅಂತ? ಅದು ಯಾರದರೆ ಮಾತು ಕೇಳಿ ಹೆಂಗೆ ಸುತ್ತಗೊಳ್ದು ಬಿಡ್ತತನ? ಇಲ್ಲ, ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ತನ್ನ ಒಂದು ವಚನದಲ್ಲಿ ಹೇಳ್ತಾಳ, ಕೆರಣಿಯ ಹುಳು ತನ್ನ ನೇಹದಿಂದ ಮನೆ ಮಾಡಿ ತನ್ನ ನೂಲನ್ನೇ ಸುತ್ತಿ 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 ಸಾವುತ್ತಿರನೆಂಬಂತೆ, ಮನ ಬಂದುದನ್ನು ಬಯಸಿ ಬೇವು ತಿಂದೆನಯ್ಯ ಎನ್ನ ಮನದ ದುರಾಶೆಯ ಮಾಡಿಸಿ ನಿಮ್ಮತ್ತ ತೋರೋ ಚೆನ್ನಮಲ್ಲಿಕಾರ್ಜುನ. ಅನಂತ ಜನ್ಮದೊಳಗೆ ನಮ್ಮ ಮನಸ್ಸು ವಿಕಾರ ಯಾ ವಿಷಯದೊಳಗೆ ಸಿಕ್ ಅದ್ರೊಳಗೆ ಬಂಧನ ಹಾಕೋತ ಬಂದ್ಬಿಟ್ಟದ್ರಿ. ಇದು ಯಾರು ಹೇಳಿದ್ರು ಬಿಡುದಿಲ್ಲ. ಇದು ನಮ್ಮ ಮನಸ್ಸಿಗಿನ ಅದು ತಿಳಿಬೇಕು. 100 ಮಂದಿ ಆತ್ಮಾನಂದ ಅಜ್ಜಾರ್ ಬಂದು ಹೇಳಿದ್ರು ತಿಳಿದಿಲ್ಲ ನಮಗೆ. ಅವ್ರು ತಿಳಿಸ್ಕೊಡು ಕೆಲಸ ಅಷ್ಟೇ ರೀ. ಗುರುವಿನ ಕೆಲಸ ಎಷ್ಟು, ತಾಯಿ ಕೆಲಸ ಎಷ್ಟು ರೀ? ಮಲಿ ಹಾಲು ಕುಡಿಸೋದು, ಗುಟ್ಗುರ್ಸೋದು, ಕೂಸೋದಿಲ್ಲ, ಎಲ್ಲ ಅದನ್ನ ಆಕೆನೇ ಮಾಡೋದನ್ನ. ಹತ್ರ ಹಾಲು ಕುಡಿಸ್ತಾವ ತಾಯಿ. ಹಂಗೆ ಹಂಬಲಿಕೆ ಬೇಕಲ್ಲ ನಮಗೆ, ಅದನ್ನು ಸಾಧಿಸ್ಬೇಕನ್ನೋ ಹಂಬಲಿಕೆ ಬೇಕಲ್ಲ. ಅಂದಾಗ ನಮಗೆ ಅದು ಏನಕತಿ ಸಿದ್ಧಿ ಆಗ್ತದ. ಅದಕ್ಕೆ ಅಪ್ಪವ್ರು ಏನು ಹೇಳಕತ್ತಾರ ಇಲ್ಲ ಅಂತಂದ್ರೆ, ಏನು ಹೇಳ್ತಾರ ನೋಡಿ, ಇಂದ್ರಿಯಗಳ ವ್ಯಾಪಾರಕ್ಕೆಲ್ಲ, ಈ ಇಂದ್ರಿಯಗಳ ವ್ಯಾಪಾರಕ್ಕೆಲ್ಲ ಯಾವ ಕಾರಣ? ಮನಸ್ಸ ಕಾರಣ. ನಮ್ಮಲ್ಲಿ 5 ಇಂದ್ರಿಯಗಳದಾವ, 5 ವಿಷಯಗಳದಾವ. ಇವುಗಳ ವ್ಯಾಪಾರಕ್ಕೆ ಮೂಲ ಕಾರಣ ಮನಸ್ಸ. ಆ ಮನುಷ್ಯರೊಳಗೆ ಎಲ್ಲ ಭಾವನೆಗಳ ಕ್ರೋಢೀಕರಣ ಹಾಕೋತ ಹೋಗ್ತಾವೆ. ಈಗ ನೋಡ್ರಿ, ನಾವು ಅನೇಕ ರುಚಿಕರ ಪದಾರ್ಥಗಳನ್ನ ತಿಂದೇವೆ, ನಾಲಿಗೆ ನಾಶ ಆಗಿ ಹೋಗೈತ್ರಿ. ಅನೇಕ ಜನ್ಮದೊಳಗೆ ಅನೇಕ ನಾಲಿಗೆಗಳು ಹೋಗ್ಯಾವ. ತಿಂದಿದ್ದು ನಾಲಿಗೆ ಅದಾವನ ಯಾವರ ಜನ್ಮದ್ದು? ಹಳೇವು ಯಾವಿಲ್ಲ, ಇದು ಹೊಸದೈತಿ. ಈಗ ಇದು ನಾಳೆ ಏನಕತಿ, ಇದು ಹಳೇದ. ಆದ್ರೆ ತಿಂದಿದ್ದು ರುಚಿ ವಾಸನೆ ಒಳಗ ಕುಂತೈತಿ, ಇನ್ನು ಬೇಕಾ ಒಳಗೆ ಕುಂತತ್ತದ. ನೋಡಿದ್ದು ಹೋಗೈತಿ,
ನೋಡಿದ ರೂಪ ಹೋಗೈತಿ, ನೋಡಿದ ಕಣ್ಣು ಹೋಗ್ಯಾವ, ಆದ್ರೆ ನೋಡ್ಬೇಕು ಅನ್ನೋ ವಾಸನ ಒಳಗೆ ಉಳ್ಕೊಂತ ಹೋಗೈತಿ. ಆ ಚಿಪ್ ನಾಶ ಆಗೋದಿಲ್ಲ ನೋಡ್ರಿ, ಎಲ್ಲ ನಾಶಕ್ಕವು. ಈ ಶರೀರನ್ನು ಮೊಬೈಲ್ ನಾಶಕತಿ, ಆದ್ರೆ ಒಳಗಿರ್ತಕ್ಕಂಥ ಮನಸ್ಸನ್ನು ಚಿಪ್ಪು ನಾಶ ಆಗೋದಿಲ್ಲ. ಆ ಚಿಪ್ಪು ಒಮ್ಮೆ ನಾಶಕತಿ ಯಾವಾಗ ಆಕತಿ? ಆತ್ಮಜ್ಞಾನ ಯಾವಾಗ ಮಾಡ್ಕೊಂತೇವಲ್ರಿ, ಆತ್ಮಜ್ಞಾನ ಯಾವಾಗ ಮಾಡ್ಕೊಂತೇವಲ್ಲ ಅವಾಗ ಅದು ಪೂರ್ಣ ನಾಶ ಆಗ್ತದೆ ನೋಡ್ರಿ. ಅದನ್ನ ಇಲ್ಲಿ ಹೇಳ್ತಾರ ಪೂರ್ಣ. ಇಂದ್ರಿಯಗಳ ವ್ಯಾಪಾರಕ್ಕೆಲ್ಲ ಮನಸ್ಸೇ ಕಾರಣವಾಗಿದೆ. ಮನಸ್ಸಿನ ಪ್ರೇರಣೆ ಹೇಗೆ ಹೇಗೆ ಆಗುತ್ತದೆಯೋ ಹಾಗೆ ಹಾಗೆ ಕ್ರಿಯೆಯೂ ನಡೆಯುತ್ತದೆ. ಮನಸ್ಸಿನ ಪ್ರೇರಣೆ ಹೆಂಗೆ ಆಕತಿ ಹಂಗೆ ಕ್ರಿಯೆಗಳು ನಡೀತಾವ್ರಿ. ಹೆಂಗೆ ಕ್ರಿಯೆ ಆಕತಿ ಅದರ ಹಂಗಂಗ ವಾಸನ ಒಳಗೆ ಸೇಕರಣೆ ಹಾಕೋತ ಹೋಗ್ತದೆ. ಈಗ ನೋಡಿ ನೀವೆಲ್ಲ ಬಂದಿರಿ, ಅಧ್ಯಾತ್ಮ ಕೇಳಾಕತ್ತೀರಿ, ಇದನ್ನೆಲ್ಲ ತಿಳ್ಕೊಳಕತ್ತೀರಿ, ಇದು ಒಂದು ವಾಸನನ. ಇಲ್ಲಿ ಕ್ರಿಯೆ ನಡೆದತ್ತಿ. ಈಗ ನಾ ಹೇಳಾಕತ್ತೀನಿ, ನೀವು ಕೇಳಾಕತ್ತೀರಿ. ಹೇಳೋ ಕ್ರಿಯೆ ನನ್ನಿಂದ ನಡೆದರೆ ಕೇಳೋ ಕ್ರಿಯೆ ನಿಮ್ಮಿಂದ ನಡೆಯಾಕತ್ತತಿ. ಆದ್ರೆ ಕ್ರಿಯೆ ಹೇಳೋದು ಕೇಳೋದು ಇರಲಿ, ಒಂದು ಅನುಭವ ಆಕತ್ತತಿ. ಏನಂದ್ರೆ ಅಧ್ಯಾತ್ಮದ ಅನುಭವ ಆಕತ್ತತಿ. ಅದರ ಮುಖಾಂತರ ಕಣ್ಣು ಮತ್ತು ಕಿವಿಯ ಮುಖಾಂತರ. ನಿಮಗೆ ಕಣ್ಣು ಬೇಕಿಲ್ಲ, ನಾನು ನೋಡ್ಕೋತ ಕೇಳಾಕತ್ತೀರಿಲ್ಲ, ಹಿಂಗ್ಯಾಕೆ ನಾನು ಕಡೆ ಕುಂತೀರಿ, ಅತ್ತ ಕಡೆ ಗಾಡಿ ಕಡೆ ಮಕ ಮಾಡಿ ಕುಂದಿರ್ಬೇಕಾಗಿತ್ತ? ನೋಡ್ಕೋತ ಇದರ ಬದಲ ಕೇಳಿದಾಗ ಏನಕತಿ, ಒಂದು ಅನುಭವ ಆಗ್ತದೆ. ನನ್ನ ಭಾವನೆಗಳು ನಿಮಗೆ ವ್ಯಕ್ತ ಆಗಬೇಕು. ನೀವು ಹೆಂಗೆ ನನಗೆ ರೆಸ್ಪಾನ್ಸ್ ಕೊಡಾಕತ್ತೀರಿ ಅದರ ಅನುಭವ ನನಗೆ ಆಗಬೇಕು. ನಾ ಕಣ್ಣು ಮುಚ್ಕೊಂಡು ಹೇಳ್ಕೊಂತ ಹೋಗೋದು, ನೀವು ಅತ್ತ ಕಡೆ ಡುಬ್ಬ ಮಾಡಿ ಕುಂತ ಕೇಳ್ಕೊಂತ ಹೋದ್ರಿ ಏನಕತಿ? ಅನುಭವ ಆಕತಿ. ಅದು ಕಣ್ಣು ಬೇಕ್ರಿ, ಕಿವಿ ಬೇಕು. ಕಣ್ಣು ಅದಾವು ಲಕ್ಷ ನಿಮ್ಮ ಮನೆ ಕಡೆ ಇತ್ತಂದ್ರೆ ಹಿಂಗೆ ಕಣ್ಣು ತಿಳ್ಕೊತಿರ್ತೀರಿ, ನನ್ನ ಕಡೆ ನೋಡ್ತಿರ್ತೀರಿ. ಆದರೆ ನಿಮಗೆ ನಾ ಹೇಳಿದ್ರ ಜ್ಞಾನದ ಅನುಭವ ಆಗುದಿಲ್ಲ. ಅಂದ್ರೆ ಒಂದು ಕ್ರಿಯೆ ನಡೆದತಿ, ಇಲ್ಲಿ ಜ್ಞಾನದ ಅನುಭವ ಆಗ್ತತಿ. ಇದು ಜ್ಞಾನದ ಅನುಭವ ಆಗಿದ್ದು ಧ್ವನಿ ಗಿನಿ ಎಲ್ಲ ಹೋಗಿಬಿಡ್ತಾವ್ರಿ. ಆದ್ರೆ ಒಳಗೆ ಜ್ಞಾನದ ಸಂಸ್ಕಾರ ಉಳ್ಕೊಂತೋಕತಿ. ಎಲ್ಲೇ ಚಿಪ್ಪಿನಲ್ಲಿ ಉಳ್ಕೋತೋಕತಿ, ಒಳಗೆ ಉಳ್ಕೋತ ಹೋಗ್ತದೆ. ಇದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ಈ ಸಂಸ್ಕಾರ ನಮ್ಮನ್ನು ಜನ್ಮ ಜನ್ಮಾಂತರ ಅಧ್ಯಾತ್ಮದ ಕಡೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ನಿತ್ಯ ಶ್ರವಣದ ಬಲ ಬೇಕು. ಇದನ್ನು ಕೇಳೋ ಅಭ್ಯಾಸವನ್ನು ನಾವು ಮಾಡ್ಕೋತ ಹೊಂಟ್ರೆ ನಮಗೆ ಗೊತ್ತಾಗಲ್ದಂಗೆ ನಾವು ಬದಲಾವಣೆ ಆಗ್ತಿರ್ತೇವ್ರಿ. ನಮಗೆ ಗುರ್ತಾಗಲ್ದಂಗೆ ನಾವು ಏನಕ್ಕೇವಿ ಬದಲಾವಣೆ ಆಗ್ತಿರ್ತೀವಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಪ್ರಾಣ ಹೋಗೋ ತನಕ ಪ್ರವಚನ ಕೇಳೋದು ಬಿಡಬಾರ್ದು. ಒಟ್ಟು ಶರೀರ ಹೋಗೋ ಮಟ್ಟ ತಿಳಿಲಿ ಬಿಡ್ಲಿ, ಬರೋದು ಕೇಳೋದು, ಇದನ್ನು ಗಟ್ಟಿ ಹಿಡಿಬೇಕು ನಾವು ಅಂತ. ಇನ್ನು ಕೇಳೋದ ಅಕಸ್ಮಾತ್ ನಾವು ತಪ್ಪಿಸಿದ್ವಿ, ಏನಾರೇ ಟೈಮ್ ಸಿಕ್ಕಾಗ ಮಹಾತ್ಮರ ಗ್ರಂಥ ಓದೋದನ ಈ ವಿಚಾರದೊಳಗೆ ನಾವು ಎಷ್ಟೆಷ್ಟು ಹೊತ್ತಿರ್ತೀವಿ ಅಷ್ಟಷ್ಟು ನಮಗೆ ಜ್ಞಾನದ ಸಂಸ್ಕಾರ ಆಗ್ತದೆ. ಎಷ್ಟೆಷ್ಟು ಜ್ಞಾನದ ಸಂಸ್ಕಾರ ಆಕತಿ ಅಷ್ಟಷ್ಟು ಅಜ್ಞಾನ ಹರಿತೈತಿ. ಅಜ್ಞಾನ ಅಂದ್ರೆ ತಪ್ಪು ತಿಳುವಳಿಕೆ. ಮನುಷ್ಯನಿಗೆ ದುಃಖ ಎದರಿಂದ ಆಕತಿ? ಅಜ್ಞಾನದಿಂದ ಆಕತಿ. ಮನುಷ್ಯನಿಗೆ ಸುಖ ಎದರಿಂದ ಆಕತಿ? ಸುಜ್ಞಾನದಿಂದ ಆಕತಿ. ಸುಜ್ಞಾನ ಏನು ಸಿಗ್ತತಿ? ಚಾದ ಅಂಗಡಿಯಾಗ ಎಲ್ಲಿ ಸಿಗ್ತತಿ ರೀ ಸುಜ್ಞಾನ? ಕಿರಾಣಿ ಅಂಗಡಿಯಾಗ, ಗುಡ್ಡದಾಗ, ಸಂಧ್ಯಾಗ, ಎಲ್ಲೆಲ್ಲಿ ಸಿಗ್ತತಿ ಅನ್ನೋದು? ಸತ್ಸಂಗದೊಳಗೆ ಸಿಗುತ್ತತಿ. ಸತ್ಸಂಗ ಸಿಗುವಲ್ದ ಗ್ರಂಥಗಳ ಆತ್ಮರ ಗ್ರಂಥದೊಳಗೆ ಸಿಗುತ್ತದೆ. ಗ್ರಂಥದನ್ನು ಸಿಗುವಲ್ದು ರೀ ಅಂದ್ರೆ ವಿಚಾರ ಮಾಡ್ಕೋತ ಒಳಗೆ ಕುಂದ್ರೆ ನಿನ್ನೊಳಗೆ ಸಿಗುತ್ತತಿ. ಜ್ಞಾನ ಎಲ್ಲೇ ಐತೆ ಅನ್ನೋದ ಎಲ್ಲೇ ಐತಿ? ನಮ್ಮೊಳಗೆ ಐತಿ. ತಿಳಿದ್ರೆ ನಿನ್ನೊಳಗೆ ಐತಿ, ತಿಳಿಲಿಲ್ಲ ಅಂದ್ರೆ ಇಲ್ಲ. ಎಲ್ಲಿ ಹುಡುಕಿದ್ರು ಇಲ್ಲ. ಇನ್ನೂ ಹುಡುಕ್ಯಾಡಕತ್ತಿಲ್ಲ. ಈಗ ನಾವು ಸುಖ ಹುಡುಕೋದಂದ್ರೆ ಏನು? ಜ್ಞಾನನ ಹುಡುಕೋದ್ರಿ. ನೀವು ಬೇಕಾದ್ರೆ ಮನೆ ಒಳಗೆ ಒಂದು ಮಲ್ಗಿ ಕಂಟಿ ಹಚ್ಚಿರಿ, ನೀವು ಕಿಡಿಕ್ಯಾಗ ಹಾಸಿ ಹೊರಗೆ ಹೋಗತ್ತದ, ಹೊರತಾಗಿ ಅದು ಒಳಗೆ ಕತ್ತಲ್ದಾಗ ಬೆಳೆದೇ ಇಲ್ಲ. ಬೆಳಕಿನ ಕಡೆ ಹೋಗತ್ತೀವೋ ಬಳ್ಳಿ ಕತ್ತಲ ಕಡೆ ಹೋಗತ್ರಿ, ಕತ್ತಲ್ದಾಗ ಹಚ್ಚಿರಿ ನೀವು, ಅದು ಕಿಡಿಕ್ಯಾಗ ಹಾಸಿ ಬೆಳಕು ಹೊರಗೆ ಹೋಗತ್ತದ. ಒಂದು ಬಳ್ಳಿಗೆ ಬೇಕಾಗೈತಿ ಬೆಳಕು, ಬೇಕಾಗೈತಿಲ್ರಿ? ಮತ್ತು ಮನುಷ್ಯನಿಗೆ ಏನು ಬೇಕಾಗೈತಿ? ಈ ಬೆಳಕು ಅಲ್ರಿ. ಮನುಷ್ಯನಿಗೆ ಎಲ್ಲರಿಗೂ ಯಾವ ಬೆಳಕು ಬೇಕಾಗೈತಿ? ಜ್ಞಾನದ ಬೆಳಕು. ಎಲ್ಲಿದೇವ್ ನಾವು? ಜ್ಞಾನದ ಬೆಳಕನೇ ಎಲ್ಲಿದೇವ್ರಿ? ಸುಮ್ಮ ಹಂಗ ಈ ಬೆಳಕಿನಾಗ ಅಡ್ಡಾಡಕತ್ತೇವ್ರಿ. ಒಳಗೆ ಜ್ಞಾನದ ಬೆಳಕು ಉದಯ ಆಗಿಲ್ಲ. ಜ್ಞಾನದ ಬೆಳಕು ಉಂಟು ಮಾಡೋರಂತೆ ಹೋದ್ರಕತಿ, ಅಂಥವ್ರಂತೆ ಹೋಗಲಿಲ್ಲ ಏನಾಗತ್ತೆ? ಅದಕ್ಕೆ ಇದನ್ನು ಕೇಳ್ಬೇಕ್ರಿ. ಇದು ಯಾಕೆ ನಡೆದೈತಿ? ಏನೋ ನಮ್ದು ಪುಣ್ಯ ಐತ್ರಿ, ಹಿಂದಿನ ಜನ್ಮದ ಪುಣ್ಯ ಐತಿ, ಇದು ನಡೆದೈತೆ. ಇದಿದ್ದಾಗ ಏನು ಮಾಡ್ಬೇಕು? ಅದ್ರ ಉಪಯೋಗ ಮಾಡ್ಕೋಬೇಕು. ಮತ್ತು ಉಪಯೋಗ ಮಾಡ್ಕೊಳ್ಳಾರ್ದ ಮುಂದೆ ಇಲ್ದಾಗ ಅಯ್ಯೋ ಅನ್ಕೊಂತ ಕುಂತ್ರ
ಉದಾಸೀನ ಆದ್ರೆ ಹೋಗ್ಬಿಡ್ತತ್ರಿ ಅದು. ನಳ ಬಂದಾಗ ನೀರು ತುಂಬ್ಕೊಲಿಲ್ಲ ಏನಾಗತ್ತೆ, ಮುಗೀತು ನೋಡಿ. ನಾಲ್ಗೆ ಹಚ್ಚಿ ನೆಕ್ಕು ಲಸಕ್ ಲಸಕ್ ನೀರು ತಟಕ್ ತುಟಕ್ ತಟಕ್ ತುಟಕ್ ಬರಕತ್ತ. ಆಮ್ಯಾಗ ನೀರು ನಳ ಹಂಗೆ ಬರ್ತಿದ್ದು ಅಂದ್ರೆ ನಳ ಚಾಲು ಇಡ್ತೀವಿ. ಹೋದು ಅಂದ್ರೆ ಕೊಡ ಹಿಡ್ಕೊಂಡು ಓಣಿ 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 ಅಡ್ಡಾಡ್ತೀವಿ. ಹಿಂಗೆ ಇದು ಬಂದು ಅಂದ್ರೆ ಸುಮ್ಮಿರೋದ ಹೋಗಿಂದ ಹಂಗೆ ರೀ. ಜ್ಞಾನ ಸಿಕ್ಕಾಗ ಉಪಯೋಗ ಮಾಡ್ಕೊಳಂಗಿಲ್ಲ ಹೋಗಿಂದ. ಈಗ ನಮ್ಮ ಕುರುಬಾರ ಗುರುಗಳ ಪ್ರವಚನ ಹೇಳಿಪ್ಪ ನಮಗಂದ್ರೆ ಸಿಗ್ತತನ. ಅವ್ರು ಹೇಳಿದಾಗನ ಅದು ಉಪಯೋಗ ಮಾಡ್ಕೊಂಡ್ಬಿಡ್ಬೇಕು. ಅವ್ರಿಗೆ ಹೇಳಿದ ವಾಕ್ಯಗಳು ಎಷ್ಟು ನೆನಪಕ್ಕವ ನಮಗೆ, ಗುರುಗಳು ಹೇಳಿದ ಮಾತುಗಳು. ಹಾಲನ್ನೆರೆದರೆ ಕುಡಿಯಲಲ್ಲದ ಬಾಲಕನ ಚರಣಂತೆ ಮನವಿದು, ಕೇಳಲಲ್ಲದು ಹಿತವನರಿಯದ ಮೂರ್ಖನಂದದಲ್ಲಿ, ಮಲಕಿಯನ್ನು ಪಲಾಲಿಸೋಲ್ ಬೋಳೈಸಿ ತನ್ನೊಳಗೆ ಮಾಡಲು, ಮೇಲ ಮೇಲದು ಮೆಲ್ಲ ಮೆಲ್ಲನೆ ಕೇಳತೊಡಗುವುದು, ಕೇಳತೊಡಗಿದ ಮೇಲೆ ಬಿಡದದು ಬಾಲ ಪ್ರೌಢಿ ತೆರದಿ ಹಗಲಿರುಳು, ಆಲಿಸುತ್ತದರಲ್ಲಿ ಸುತ್ತಾಸಕತಿಯಾಗಿಹುದು. ನಾಯನ ಮಹಾಲಿಂಗರಂಗನ ಬುಕ್ ತೆಗೆದು ಓದಲಿಲ್ಲ, ಆ ಪದ್ಯ ಬಾಯ್ಪಟ್ಟು ಮಾಡಲಿಲ್ಲ. ಗುರುಗಳಂತೆ ಕುಂತು ಕೇಳಿ 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 ಅದ್ರ ಪದ್ಯ ಏನಾಗಿಬಿಡ್ತಿ. ನಮ್ಮ ಈರಪ್ಪಣ್ಣ ಏನು ಪುಸ್ತಕ ತೆಗೆದು ಏನು ಪದ್ಯ ಓದಿಲ್ಲ ಬಿಟ್ಟಿಲ್ಲ. ಹಾಡೋರು ಕೇಳ್ಕೊಂತ 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 ಅಷ್ಟು ತಲೆ ಆಗದವ್ರಿಗೆ. ಪುಸ್ತಕ ಬೇಡ ಅವ್ರಿಗೆ, ಹಾಡಕ್ಕೆ ಚಾಲೂ ಮಾಡಿಬಿಡ್ತಾರೆ ಅವರು. ಆತ್ಮ ನನ್ನ ಗುರು ಚಾಲೂ ಮಾಡಿಬಿಡ್ತಾರೆ ಅವರು. ಯಾಕೆ ಕೇಳಿ ಕೇಳಿ ಪ್ರಾಕ್ಟೀಸ್ ರೀ. ಹಂಗೆ ಗುರುವಿನ ವಾಕ್ಯಗಳನ್ನು ಕೇಳಿ ಕೇಳಿ ಅದನ್ನು ನಮ್ಮ ಮನಸ್ಸಿನಾಗ ಮನದಟ್ಟು ಮಾಡ್ಕೋತ ಹೋದ್ವಿ ಅಂತಂದ್ರೆ ಅಜ್ಞಾನ ಅಂತಕ್ಕಂಥದ್ದು ಏನಕತಿ ಮನೋರಣ್ಣರು, ಏನಕತಿ ಅಜ್ಞಾನ ಹೋಗತ್ತಿಲ್ರಿ. ಏನು ಹೆಚ್ಚಕತಿ ಹೋಗತ್ತೆ. ಎಲ್ಲಿ ಹೋಗತ್ತದ ಕಿಡಿಕೆ ಎಲ್ಲಿ ಹಸಿ ಹೋಗತ್ ನೋಡ್ರಿ. ಅದನ್ನ ಹಿಡ್ಕೊಂಬರಿ ಮತ್ತ ಬಿಡಬೇಡ್ರಿ, ಭಾಳ ಉಪಯೋಗ ಐತದ. ನೋಡಿ ಇಲ್ಲಿ ಹೇಳ್ತಾರೆ ಅದಕ್ಕೆ, ಯೋಗಿಯು ಏಕಾಂತದಲ್ಲಿ ಮನಸ್ಸನ್ನು ನಿಲ್ಲಿಸಿ ಸ್ವರೂಪವನ್ನು ಕಂಡುಕೊಳ್ಳುವನು. ಅವ ಏನು ಮಾಡ್ತಾನ, ಇದ್ರ ಕಡೆ ಹರಿಯುವುದು ಉಪಯೋಗಿಲ್ಲ. ಈ ವಿಷಯಗಳ ಕಡೆಗೆ ಹೊಂಟಿವಿ ಅಂದ್ರೆ ದುಃಖದ ಅನುಭವನ ಆಕತಿ. ಬ್ಯಾಡ, ಆನಂದ ಎಲ್ಲಿ ಐತಿ ಅಂದ್ರೆ ಸ್ವರೂಪದೊಳಗೆ ಐತಿ. ಆ ಸ್ವರೂಪದ ಆನಂದವನ್ನು ಸೌಕೋತಿರುನಂತ ಹೇಳಿ ಏನು ಮಾಡ್ತಾರೆ ಅವರು, ಆತ್ಮನ ಧ್ಯಾನವನ್ನು ಮಾಡಕತ್ತಾರ. ನಾವು ನಮಗೆ ಅದರಾಗ ಏನೈತೆ ಅಂತ ತಿಳ್ಕೊಂಡು ಇದರಾಗ ಏನೈತೆ ಅಂತ ಹಿಂಗೆ ಬರ್ತೀವಿ ನಾವು ಇದ ವಿಷಯದೊಳಗನೆ ಕುಂದಿರ್ತೀವಿ ನೋಡ್ರಿ. ಅದನ್ನ ಇಲ್ಲಿ ಹೇಳ್ತಾರೆ ಅವರು, ಯೋಗಿಯು ಏಕಾಂತದಲ್ಲಿ ಮನಸ್ಸನ್ನು ನಿಲ್ಲಿಸಿ ಸ್ವರೂಪವನ್ನು ಕಂಡುಕೊಳ್ಳುವನು. ಸ್ವಗ್ರಹದಲ್ಲಾಗಲಿ ಆಕಳು ಕಟ್ಟುವ ಸ್ಥಳದಲ್ಲಿ ಆಗಲಿ, ನೋಡ್ರಿ, ಪರ್ವತ ಶಿಖರದ ಮೇಲ್ಭಾಗದಲ್ಲಾಗಲಿ ನದಿ ತಟಾಕದಲ್ಲಾಗಲಿ ತನಗೆ ಎಲ್ಲಿ ಅನುಕೂಲವಾಗುವುದೋ ಅಲ್ಲಿ ಕುಳಿತು ಧ್ಯಾನವನ್ನು ಮಾಡಬೇಕು. ನೋಡ್ರಿ, ಸ್ವಗ್ರಹದಲ್ಲಿ ಆಗಲಿ, ಸ್ವಂತ ಮನೆ ಇರ್ತದಲ್ರಿ, ಸ್ವಂತರ ಇರಲಿ ಕಡಿಕಟ್ಟು ಬಾಡಿಗೆಗರೆ ಇರಲಿ, ಆ ಮನೆಯಾಗ ಇರ್ತೇವಿಲ್ಲ ನಾವು, ಅವಂದ ಅದು ಇರೋ ತನಕ ಅವಂದ ಅದು. ಬಿಟ್ಟು ಹೋಗಿಂದ ಮತ್ತೊಬ್ಬರದು ಸುಣ್ಣ ಬಣ್ಣ ಹಚ್ಚಿ ಒಳಗೆಲ್ಲ ಸಾಮಾನು ಇಟ್ಕೊಂಡಿರ್ತಾನೆ ಅಂದ್ಮ್ಯಾಗ ಅವಂದ ಇರ್ತೈತಿ. ಸ್ವಗ್ರಹದಲ್ಲಿ ಆಗಲಿ ಅಥವಾ ಬಾಡಿಗೆ ಮನೆ ಒಳಗೆ ಒಂದು ಜಗದಾಗ ಕೂತ್ಕೊಂಡು ಏನು ಮಾಡ್ಬೇಕು, ನಿದ್ದೆ ಮಾಡಬೇಕು. ಏನು ಮಾಡ್ಬೇಕ್ರಿ, ಧ್ಯಾನ ಮಾಡಬೇಕು ಅಂತ ಹೇಳ್ತಾರ. ಸ್ವಗ್ರಹದಲ್ಲಿ ಆಗಲಿ ಆಕಳ ಕಟ್ಟುವ ಸ್ಥಳದಲ್ಲಿ ಆಗಲಿ, ಆಕಳ ಕಟ್ಟುವ ಜಾಗ ಇರ್ತದಲ್ರಿ, ಕೊಟ್ಟಿಗೆ ಅಂತಾರಲ್ರಿ, ಅಲ್ಲಿಯೂ ಧ್ಯಾನ ಮಾಡಬಹುದು ಅಂತ ಹೇಳ್ತಾರ. ನೋಡ್ರಿ, ಕಡಿಕಟ್ಟು ಪರ್ವತದ ಶಿಖರದ ಮೇಲ್ಭಾಗದಲ್ಲಾಗಲಿ, ಉತ್ತರದ ಪರ್ವತದ ಮ್ಯಾಗ ಇಲ್ಲಿ ನಮ್ದು ಮನೆಗೆರೆ ಮನ ಗುಡ್ಡ ಐತಲ್ಲ, ಆತ್ಮಾನಂದಜಿ ಅವರು ಶಿವಾನಂದಜಿ ಅವ್ರ ಗುಡ್ಡ ಐತಿ, ಅಲ್ಲಿ ಹೋಗಿ ಕೂತು ಏನು ಮಾಡೋದ್ರಿ, ಧ್ಯಾನ ಮಾಡೋದು. ಇಲ್ಲಿಂದ ಹೋಗ್ಬೇಕಲ್ಲ, ಇಲ್ಲಿಗೆ ಹೋಗೋಟಿಗೆನ 2 ತಾಸು ಬೇಕಾ? ಅಲ್ಲಿ ಹೋಗಿ ಕುಂತು ಬರ್ರಿ ಹೊಳ್ಳಿ ಮನೆ ಕಡೆ ಕಾಣೋಟಿಗೆ ಸಂಜೆ. ಅದಕ್ಕೆ ಇಲ್ಲೇ ಕುಂದ್ರಲ್ಲಿ ನಿದ್ದೆ ಮಾಡಕ್ಕೆ ಎಲ್ಲಿ ಹೋಗ್ಬೇಕ್ರಿ, ಎಲ್ಲರೂ ಹೋಗ್ಬೇಕಾನ? ಹಂಗ ಸ್ವರೂಪದ ಧ್ಯಾನ ಮಾಡ್ಬೇಕಾದ್ರೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಅನುಕೂಲ ಇದ್ರ ಏಕಾಂತ ಸ್ಥಳ ಗುಡ್ಡದ ಮ್ಯಾಗ ಕುಂತೂ ಧ್ಯಾನ ಮಾಡಬಹುದು ಅಂತ ಹೇಳ್ತಾರ ಅವ್ರು. ನೋಡ್ರಿ, ಪರ್ವತ ಶಿಖರದ ಮೇಲ್ಭಾಗದಲ್ಲಾಗಲಿ ನದಿ ತಟಾಕದಲ್ಲಾಗಲಿ, ನದಿ ದಂಡಿ ಅಲ್ಲೇ ಆಗಲಿ, ಹಾಗೆ ಎಲ್ಲಿ ಅನುಕೂಲವಾಗುವುದೋ ಅಲ್ಲಿ ಕುಳಿತು ಧ್ಯಾನವನ್ನು ಮಾಡಬೇಕು. ಈ ಧ್ಯಾನದ ಕ್ರಿಯೆಯು ಬಿಟ್ಟು ಬಿಡದೆ ನಿರಂತರವಾಗಿ ನಡೆದಲ್ಲಿ ಸ್ವರೂಪ ಸಾಕ್ಷಾತ್ಕಾರವಾಗಿಯೇ ತೀರುವುದು.
ಇದು ಬಿಟ್ಟು ಬಿಡದ ನಿರಂತರ ನಡೆಯಕ್ಕೆ ಅಂತ ಸ್ವಲ್ಪ ಸಾಕ್ಷಾತ್ಕಾರ ಆಗೇ ತೀರ್ತತಿ ಅಂತಾರ ಅವರು. ದಿನಂಪ್ರತಿ ಇಷ್ಟಿಷ್ಟ ಪ್ರಮಾಣ ಮಾಡ್ಕೋತ ಹೋಗುದ್ರಿ. ಅದನ್ನು ಏನು ಮಾಡೋದ್ರಿ ಗೌರವಕಾರ? ಧ್ಯಾನ ವಿಚಾರ ಮಾಡ್ಕೋತ ಕುಂದ್ರದ್ರಿ. ನಿಜ ಆನಂದ ಎಲ್ಲೈತಿ, ನನ್ನ ಸ್ವರೂಪದೊಳಗೆ ಐತಿ, ಆತ್ಮ ಹೆಂಗದನ, ವಿಷಯಗಳು ಹೆಂಗದಾವ. ಈ ಒಂದಿಷ್ಟು ಮಂದಿ ಏನಂತಾರ, ಧ್ಯಾನ ಅಂದ್ರೆ ಹೆಂಗೆ ಮಾಡೋದು ಅಂತಾರೆ. ಧ್ಯಾನ ಅಂದ್ರೆ ವಿಚಾರ ಮಾಡ್ಕೋತ ಕುಂದ್ರದ ಧ್ಯಾನ ರೀ. ಮೊದಲ ಒಮ್ಮಕ್ಲೆ ಸ್ವರೂಪ ಧ್ಯಾನ ಮಾಡಕ್ಕೆ ಬರೋದಿಲ್ಲ ನಮಗೆ. ಆಸನ ತೆಗಿಬೇಕು ಮೊದಲ. ತುಡುಗರು ನೋಡಿಸ್ಬೇಕಲ್ಲ, ಒಳಗೆ ಕುಂತಾರ ತುಡುಗ್ರು, ಅವ್ರು ನೋಡಿಸ್ಬೇಕಲ್ಲ. ನಮ್ಮ ಗುರುಗಳು ಧ್ಯಾನ ಮಾಡಬೇಡಿ ವಿಚಾರ ಮಾಡ್ಬೇಕಂತ ಕುಂದ್ರಿ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಧ್ಯಾನ ಮಾಡಕ್ಕೆ ಬರೋದಿಲ್ಲ ನಿಮಗೀಗ. ವಿಚಾರ ಮಾಡೋದು ಕಲೀರಿ ಅಂತ ಯಾಕೆ ಹೇಳ್ತಾರೆ ರೀ? ಧ್ಯಾನ ಮಾಡೋದು ಕಲೀರಿ ಅಂತ ಅಲ್ಲದ. ಧ್ಯಾನಕ್ಕೆ ಕುಂದ್ರದು ಅಂದ್ರೆ ವಿಚಾರಕ್ಕೆ ಕುಂದ್ರದು ರೀ. ಈ ದೇಹ ನಾನೋ ಏನೋ ಆತ್ಮ ನಾನೋ ವಿಚಾರ ಮಾಡ್ಕೋತ ಕುಂದ್ರದು ರೀ. ವಿಚಾರ ಮಾಡಿ 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 100ಕ್ಕೆ 100 ಖಾತ್ರಿ ಆತಂದ್ರೆ ನೀ ಧ್ಯಾನನ ಮಾಡೋದು ಬೇಡ, ತಾನ ಧ್ಯಾನ ಹಾಕಿರ್ತತ್ರಿ ಅದು. ಮನುಷ್ಯಗೆ ನಾ ಆತ್ಮ ಅದೇನಿ, ನಾ ಆನಂದ ರೂಪದೇನಿ, ನಾ ಸುಖ ರೂಪದೇನಿ ಅನ್ನೋದು ಖಾತ್ರಿ ಮಾಡಿ ಕೊಟ್ಟಿಂದ ಅದು ಏನಾಗಿ ಕುಂದಿರ್ತತ್ರಿ? ಧ್ಯಾನ ಮಾಡ್ಕೋತ ಕುಂದಿರ್ತತಿಲ್ಲ, ನನ್ನ ಸ್ವರೂಪ ಧ್ಯಾನ ಮಾಡ್ಕೋತ ಕುಂದಿರ್ತತಿಲ್ಲ, ಇಲ್ಲಂತ. ಅದಕ್ಕೇನು ಹೇಳುವಂಗೆ ಇಲ್ಲ. ಆತ್ಮನ ನೆನಪು ಮಾಡೋದು ಹೆಂಗೆ ಮಾಡ್ತಿ? ದೇಹ ಧ್ಯಾನಪನ ಯಾಕೆ ಕುಂತಾಗ ಆತ್ಮನ ಧ್ಯಾನಪ ಹೆಂಗೆ ಮಾಡ್ತೀನಿ ನೀನು? ಮೊದಲನೇ ದೇಹ ಏನು ಆತ್ಮನ ಅನ್ನೋದು ಖಾತ್ರಿ ಮಾಡ್ಕೋ. ಆತ್ಮಾನಂದ ಅಜ್ಜವ್ರು ಹೇಳ್ತಾರ, ಶಿವಾನಂದ ಅಜ್ಜವ್ರು ಹೇಳ್ತಾರ, ನೀ ದೇಹ ಅಲ್ಲ, ನೀನು ದೇವದಿ ಅಂತ ಹೇಳ್ತಾರ. ಆತ್ಮ ನೀನದಿ, ಸಚ್ಚಿದಾನಂದ ಘನ ವಸ್ತು ನೀನದಿ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರ ಅವರು? ಅದನ್ನು ಹೇಳ್ತಾರ ಅವ್ರು, ನೀ ಹೆಂಗೆ ಆತ್ಮ ಅದಿ ಅಂತ. ಅವ್ರ ಯುಕ್ತಿಗಳನ್ನೆಲ್ಲ ಏನು ಮಾಡ್ಬೇಕು? ನೆನಪಿಟ್ಕೋಬೇಕಲ್ಲ. ಇಂಥವು ನೆನಪಿಟ್ಕೊಂಡೇವೆ ನಾವು. ಯಾರ್ದಾರಿ ಬೇದಿದ್ದು, ಯಾರು ಏನಾರ ಅಂದಿದ್ದು ಪಾಕಡೆಯಾಗಿ ಇಟ್ಕೊಂಡು ಕುಂದಿರ್ತೇವೆ 10 ರಿಂದ 12 ವರ್ಷ ಗಟ್ಟಲೆ. ಆಕೆ ಅಂದಿದ್ದು ಇಲ್ಲೇ ಐತೆ ನೋಡಿ, ಇಲ್ಲೇ ಐತೆ ನೋಡಿ ಅನ್ಕೊಂತ. ಇದು ಜಗನೇ ಇಲ್ಲಿ ಇಟ್ಕೊಳಕ್ಕೆ ಅವು ಪಕಡೆಯಾಗಿ ಇಟ್ಕೊಂಡಿರ್ತಾವೆ. ನುಡುಕಿದ್ದು ಎಲ್ಲ ಕುಂತಿರ್ತಾವು. ಮತ್ತು ಇವನ್ನ ಯಾವಾಗ ಇಟ್ಕೊಳ್ಳೋದು? ಅಪ್ಪವ್ರ ನೆನಪು ಆತ್ಮಾನಂದ ಅಜ್ಜಾರ ವಾಕ್ಯಗಳು ಎಷ್ಟು ನೆನಪು ಬರ್ತಾವೆ ಧ್ಯಾನಕ್ಕೆ ಕುಂತ್ರ. ಗಾಡಿ ಹಾಕತ್ರಿ ಮನಸ್ಸು. ಕಣ್ಣು ಮುಚ್ಕೊಂಡು ಯುಕ್ತಿ ಹಾಕೊಂತ ಕುಂದ್ರ ನೋಡು, ಎಷ್ಟು ಹಾಕ್ತಿರಿ ಯುಕ್ತಿ? ಒಂದು 2 ತಾಸರಿ ಯುಕ್ತಿ ಹಾಕೊಂತ ಕುಂದ್ರೋ ಶಕ್ತಿ ಐತಿ ನಮಗೆ. ನೆನಪು ಆದ್ರೆ ನಾವು ಯುಕ್ತಿ ಕಣ್ಣು ಮುಚ್ಕೊಂಡು ಕುಂದ್ರೆ ನಮ್ಮ ಯುಕ್ತಿನೇ ಬೇರೆ ಹಾಕವು. ಆಕೆ ಹಂಗೆ ಅಂದಿದ್ಲು, ಇವ ಹಿಂಗೆ ಅಂದಿದ್ಲು. ಯಾವ ಯುಕ್ತಿ ಹಾಕಲ್ಲ ಆಕೆ ಹಾಕಿ ಒಳಗೆ ಗಟ್ಟಿ ಮಾಡಿರ್ತೀವಿ, ಕೌ ಅಂತವ ಬರ್ತಾವ್ರಿ. ಇವು ಯುಕ್ತಿ ರೂಢಿ ಇದ್ದು ಅಂತಂದ್ರೆ ಇವು ಬರ್ತಾವ ನೋಡ್ರಿ. ವಿಚಾರ ಮಾಡಿರಿ. ನಾನು ಇದನ್ನ ಹೇಳ್ಬೇಕಂತ ಇಲ್ಲಿ ಕುಂತಿರೋದಿಲ್ಲ. ನನಗದು ಹೇಳಿ 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 ಯುಕ್ತಿ ನೆನಪು ಮಾಡ್ಕೊಂಡು ಏನಾಗ್ಬಿಟ್ಟದ್ರಿ? ರೂಢಿ ಆಗಿಬಿಟ್ಟತ್ರಿ. ಗುರುಗಳು ಹೇಳಿದ್ದು, ಓದಿದ್ದು, ಮನನ ಮಾಡಿದ್ದು ಅವು ತಾವ ಯುಕ್ತಿ ಬರ್ತಾವ. ನಾ ಹೇಳಕತ್ತಂದ್ರೆ ಇದನ್ನ ಈ ಸದ್ಯ ಇದ್ರ ಮುಂದೆ ಇದನ್ನ ಹೇಳಂತ ಬರ್ತದ ಮನಸ್ಸಿನಾಗ. ಹಂಗೆ ಧ್ಯಾನಕ್ಕೆ ಕೂತೀವಿ ಅಂದ್ರೆ, ವಿಚಾರಕ್ಕೆ ಕುಂತೀವಿ ಅಂದ್ರೆ ಅವ ಯುಕ್ತಿಗಳ ಬರ್ತಾವ್ರಿ. ನಾವು ಎದರದ ಕಡೆ ಪ್ರಾಕ್ಟೀಸ್ ಇರ್ತದ್ರಿ, ಹೊಸ ಹೊಸ ಯುಕ್ತಿಗಳು ಬರ್ತಾವ. ಈ ಕವಿಗಳು ಕಲ್ಪನಾದ ಮ್ಯಾಗ ಕವಿತೆ ಬರೀತಾರ್ರಿ, ಕಾದಂಬರಿಗಳನ್ನು ಬರೀತಾರೆ, ಏನೇನೋ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಹೆಂಗೆ ಮಾಡ್ತಾರ್ರಿ ಅವರು? ಅದ್ರೊಳಗೆ ಮುಳುಗಿ ಬಿಟ್ಟಿರ್ತಾರ್ರಿ ಅವರು. ಕಲ್ಪನಾ ಲೋಕದೊಳಗೆ ಮುಳುಗಿ ಬಿಟ್ಟಿರ್ತಾರ. ಕಲ್ಪನೆಗಳು ಹಂಗೆ ಹೊರಡ್ತಿರ್ತಾವ್ರಿಗೆ ರೀ. ಆ ಏರಿಯಾದೊಳಗೆ ಮುಳುಗ್ಬೇಕ್ರಿ. ಆ ಏರಿಯಾದೊಳಗೆ ಮುಳುಗಿದಾಗ ಅದ್ರ ವಿಸ್ತಾರ ಹೆಚ್ಚಾಕೋತೋಕತಿ. ನಾವು ಮುಳುಗಂಗೇನ? ಆತ್ಮಾನಂದ ಅಜ್ಜ ಅವರು ನಮ್ಮ ಗುರುಗಳನ್ನ ಕರೆದ, ಸಾಹೇಬ್ರ ಬರ್ರಿ ಒಂದು ಯುಕ್ತಿ ನೆನಪಾಗೈತೆ ಅವ್ರು. ಏನ್ರಿ ಅಪ್ಪ? ಈ 2ಕ್ಕೆ ಜೋರು ಬಂದಿರ್ತಲ್ಲ, 2ಕ್ಕೆ ಬಂದಾಗ ಹಂಗೆ ಒತ್ಕೋತಿದ್ರೆ ಚಲೋನೋ ಬಿಟ್ರೆ ಚಲೋನೋ ಅಂದ್ರಂತ. 2ಕ್ಕೆ ಬಂದಿರ್ತದ ಜೋರಾಗಿ ಅಂತ ಹಿಂಗೆ ಹಿಡ್ಕೊಂಡು ಕುಂತ್ರ ಹೆಂಗೆ ತ್ರಾಸ ಆಕತ್ತೋ ಹಗುರಾಕತ್ರಿ. ಅದು ಹಂಗೆ ಹೊಟ್ಟೆ ಮುರಿದಂಗೆ ಹಾಕಿರ್ತೈತಿ, ತಿರುಗಿದಂಗೆ ಹಾಕಿರ್ತೈತಿ, ಗುಡು ಗುಡ್ಡು ಗಡ 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 ಗುಡು 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 ಅಂತಿರ್ತತ್ರಿ. ನಾ ಬಿಡುದಿಲ್ಲ, ನಾವು ಅಲ್ಲೆಲ್ಲ ಇಲ್ಲೇ ಇರ್ನಿ ಹೇಳ್ರಿ. ಅದಕ್ಕೆ ನಿಮ್ಗೆ ಹೆಂಗೆ ಆಕತಿ? ಹೊಟ್ಟೆ ಸಂಕಟ ಆಕತಿಲ್ಲ ಬಿಟ್ರೆ ಆರಾಮ ಆಕತಿಲ್ಲ. ದಿವ್ಯಾನುಭವ ಇದೆ, ಬರೇ ಕೇವಲ ಅನುಭವ ಅಲ್ಲಿದೆ. ಯಾವ ಅನುಭವ ರೀ? ದಿವ್ಯಾನುಭವ. ಅಪ್ಪವ್ರು ಅಂತಿದ್ರಂತ, ಸಾಹೇಬ್ರಿ ಎಷ್ಟು ಆರಾಮ ಐತಿ ನೋಡಿದೆ. ಇದು ಮಲ ಒತ್ಕೊಂತ ಇತ್ತಂದ್ರೆ ಎಷ್ಟು ದುಃಖ ಐತಿ, ಬಿಟ್ರೆ ಆರಾಮ. ಹಂಗೆ ತಿಳಿಯಾಗ ಅದು ಸುಖ ಕೊಡ್ತೈತಿ, ಇದು ಸುಖ ಕೊಡ್ತೈತಿ ಅಂತ ತಿಳಿಯಾಗಿ ಇಟ್ಕೊಂಡು ಕುಂತೇವಲ್ಲ, ಇದನ್ನ ತೆಗೆದೋಗಿದ್ರೆ ಎಷ್ಟು ಆರಾಮ ಐತಿ ನೋಡ್ರಿ. ಭಾರಿ ಐತಿಲ್ರಿ ಸಾಹೇಬ್ರಿ ಯುಕ್ತಿ ಅನ್ನೋರಂತ. ಭಾರಿ ಐತ್ರಿ ಅಪ್ಪ. ಹಿಂಗೆ ವಿಚಾರ ಮಾಡ್ತಿರ್ಬೇಕು ನೋಡ್ರಿ. ಹಗಲು 12 ತಾಸು ಅಂತಿದ್ರಂತಪ್ಪ ಅವರು. ಆಮೇಲೆ ಬರ್ರಿಲ್ಲ ನಾವು ಮತ್ತೊಂದು ಯುಕ್ತಿ ಬರ್ರಿಲ್ಲ ನಾವು
ಈ ಚಸ್ಮಾ ಹಾಕೊಂಡಿರ್ತೇವಲ್ಲ, ಕೆಂಪು ಚಸ್ಮಾ ಹಾಕೊಂಡಾಗ ಎಲ್ಲರೂ ಹೆಂಗೆ ಕಾಣ್ತಾರ್ರಿ? ಕೆಂಪಗೆ ಕಾಣ್ತಾರೆ. ಹಸಿರು ಚಸ್ಮಾ ಹಾಕೊಂಡಾಗ ಹಸಿರು ಕಾಣ್ತಾರೆ. ಅಂದ್ರೆ ನಾವು ಕಣ್ಣಿಗೆ ಏನು ಹಾಕೊಂತೇವೆ ಅಂತ ಹಂಗೆ ನಮ್ಮ ಮನಸ್ಸನ್ನು ಕಣ್ಣಿಗೆ ಏನು ಹಾಕಿಬಿಡೋದು? ಎಲ್ಲ ಬ್ರಹ್ಮಮಯ ಐತಿ ಅನ್ನೋ ಚಸ್ಮಾ ಹಾಕಿಬಿಟ್ರಿ ಎಲ್ಲರೂ ಹೆಂಗೆ ಕಾಣಕತ್ತಾರೆ? ಬ್ರಹ್ಮಮಯ ಕಂಡಂಗೆ ಕಾಣಕತ್ತಾರೆ. ನೋಡ್ರಿ ಹೆಂಗೈತಿ ಯುಕ್ತಿ. ನಾವೇನು ನೋಡ್ತೇವೆ? ನಾಮ ನೋಡ್ತೀವಿ, ರೂಪ ನೋಡ್ತೀವಿ, ಕ್ರಿಯಾ ನೋಡ್ತೀವಿ. ಒಬ್ಬ ವ್ಯಕ್ತಿ ನೋಡಿಕೊಂಡು ಇವ್ ಇಷ್ಟು ದಾಪ್ ಅದಾನ, ಇಷ್ಟು ಯಾತ್ರ ಅದಾನ, ಇಷ್ಟು ತಿಳು ಅದಾನ, ಇವ್ ಇಂಥ ಉದ್ಯೋಗ ಮಾಡ್ತಾನ. ಅವನೊಳಗಿನ ಆತ್ಮ ಯಾರಿಗೆ ಕಾಣ್ತತ್ರಿ? ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನಾಮ ರೂಪ ಕ್ರಿಯೆಗಳನ್ನು ತೆಗೆದು ಅಸ್ಥಿ ಬಾತಿ ಪ್ರಿಯ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಏನು ಅಸ್ಥಿ ಬಾತಿ ಪ್ರಿಯ ಅಂದ್ರೆ ಅರಿವು ಇರುವು ಆನಂದದ ಅನುಸಂಧಾನ ಮಾಡಬೇಕಂತ. ಅರಿವಿನ ಧ್ಯಾನ ಮಾಡಬೇಕು, ಇರುವಿನ ಧ್ಯಾನ ಮಾಡಬೇಕು, ಆನಂದದ ಧ್ಯಾನ ಮಾಡಬೇಕು. ನಾನು ಆನಂದ್ ಡಾಬಾ ಧ್ಯಾನ ಹಂಗ ಬಡಿಯಾಕತ್ತೀನ್ರಿ. ಎಲ್ಲಿ ಹೋಗಿತ್ತು? ಮತ್ತು 9ಕ್ಕೆ ಮೂಳಿಗೆ ಹೋಗಿತ್ತಂದ್ರಿ. ಹೋಗಿತ್ತಂದ್ರೆ ನಾನು ಆನಂದ, ನಾನು ಆತ್ಮ, ನಾನು ಅರಿವು ಇರುವು ಆನಂದ. ಆ ಭಾವದೊಳಗೆ ಹೋದಾಗ ಏನಾಗ್ತತಿ ಅಂತಂದ್ರೆ ಈ ಎಚ್ಚರಿಕೆದ ಈ ಹೊರಗಿಂದ ಭಾವ ಏನಾಕತಿ ಕಳ್ಕೊಂತ ಹೋಗ್ತಿ. ಈಗ ನೋಡಿ, ನಿಮಗೂ ಇಲ್ಲ ನನಗೂ ಇಲ್ಲ ಭಾವ ಹೊರಗಿಂದ. ಈಗ ಯಾಕೆ? ಇದ್ರಾಗ ಏನಾಗೇವಿ? ತಲ್ಲಿನಾಗೇವಿ. ಯಾರೂ ಒಳಗೆ ಹೋಗಿಲ್ಲ ಅಲ್ರಿ, ಹೊರಗೆ ಅದ ಜ್ಞಾನದೊಳಗ ತಲ್ಲಿನಾಗ್ಯಾರ. ಇವತ್ತು ಅಂತರ್ಜ್ಞಾನ ನೋಡ್ರಿ. ಅದಕ್ಕೆ ಹೇಳ್ತಾರೆ ಇವರು, ಈ ಧ್ಯಾನದ ಕ್ರಿಯೆಯು ಬಿಟ್ಟು ಬಿಡದೆ ನಿರಂತರವಾಗಿ ನಡೆದಲ್ಲಿ ಸ್ವರೂಪ ಸಾಕ್ಷಾತ್ಕಾರವಾಗಿಯೇ ತೀರುವುದು. ಹಿಂಗೆ ದಿನಂಪ್ರತಿ ಅಟ ಅದರ ಮುಳುಗುದು ಕಲಿತ್ವಿ ಅಂತಂದ್ರೆ ಅದರ ಪ್ರಮಾಣ ಹೆಚ್ಚಾತಂದ್ರೆ ಸ್ವರೂಪ ಜ್ಞಾನ ಹಾಗೆ ತೀರ್ತದ. ದಿನದಿಂದ ದಿನಕ್ಕೆ ಧ್ಯಾನದ ವೇಳೆಯನ್ನು ಸ್ವಲ್ಪ ಸ್ವಲ್ಪ ಹೆಚ್ಚಿಸುತ್ತಾ ರೂಢಿಸಿಕೊಳ್ಳಬೇಕು. ಸ್ವಲ್ಪ ಮಾಡ್ಕೊಂತ ಹೊಂಟಿವಿ ಅಂದ್ರೆ ಅದರ ಶಕ್ತಿ ಏನಕತಿ ಹೆಚ್ಚಾಕೋತ ಹೋಗ್ತದೆ. ಮನಸ್ಸು ಇದ್ದಲ್ಲಿ ಮಾರ್ಗವಿದೆ. ಅದಕ್ಕೆ 20 ಎಕರೆ ಜಮೀನು ಹಿಡಿದಿನ ಮನಸ್ಸಿದ್ದಲ್ಲಿ ಅಂತ ಹಿಡಿ. ಇದಕ್ಕೆ ಯಾರು ಹಿಡಿಯವ್ರ? ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಅಧ್ಯಾತ್ಮದೊಳಗೂ ಮನಸ್ಸು ಮಾಡ, ಇದರಾಗೂ ಸಿದ್ಧಿ ಆಗ್ತದೆ. ಅದ್ರಾಗ ಹೆಂಗೆ ಸಿದ್ಧಿ ಆಗೈತಲ್ಲ, 10 ಎಕರೆ ಬಿಟ್ಟು 20 ಎಕರೆ ಮಾಡೋಕ್ಕೂ ಸಾಧ್ಯ ಆಗೈತಿ. ಯಾಕೆ? ಮನಸ್ಸು ಕೊಟ್ಟು ಹೆಂಗೆ ಮಾಡಿ ಹಂಗೆ ಇದನ್ನು ಮನಸ್ಸು ಕೊಟ್ಟು ಮಾಡು. ಇದು ನಿನಗೇನಕತಿ? ಇದಕ್ಕೆ ಈ ಉಪಯೋಗ ಇದ್ರೆ ಮಾಡ, ಉಪಯೋಗ ಇರಲಿಲ್ಲ ಅಂದ್ರೆ ಬಿಡು. ಉಪಯೋಗ ಐತೆ ಏನಿಲ್ರಿ ಇದು? ಏನೈತಿ ಇದ್ರಾಗ ಉಪಯೋಗ? ರೊಟ್ಟಿ ಬರ್ತಾವ, ಪಲ್ಯ ಬರ್ತೈತಿವ, ಏನು ಬೇಡ್ರಿ. ನೋಡ್ರಿ, ಮನಸ್ಸು ಇದ್ದಲ್ಲಿ ಮಾರ್ಗವಿದೆ. ಯೋಗ ಸಾಧನೆಯಲ್ಲಿ ತೊಡಗಿದವರು ಕಾಮಾದಿಗಳನ್ನು ಬಿಡಬೇಕು. ಯೋಗ ಸಾಧನ ಮಾಡೋರು ಕಾಮಾದಿಗಳನ್ನು ಬಿಡಬೇಕು. ಕಾಮಾದಿಗಳನ್ನು ಬಿಟ್ರೆ ಎಲ್ಲಿ ಕಾಮ ಐತಿ ಅಲ್ಲಿ ರಾಮನ ಅನುಭವ ಆಗೋದಿಲ್ಲ, ಎಲ್ಲಿ ರಾಮದನ ಅಲ್ಲಿ ಕಾಮದ ಅನುಭವ ಆಗೋದಿಲ್ಲ. ರಾಮನ ಭಾವದೊಳಗಿದ್ದಾಗ ಕಾಮದ ಭಾವ ಇರೋದಿಲ್ಲ, ಕಾಮದ ಭಾವ ಇದರೊಳಗಿದ್ದಾಗ ರಾಮನ ಭಾವ ಇರೋದಿಲ್ಲ. ಕಾತ್ಲಿದ್ರೆ ಬೆಳಕಿರೋದಿಲ್ಲ, ಬೆಳಕಿದ್ರೆ ಕಾತ್ಲ ಇರುವುದಿಲ್ಲ. ನೋಡ್ರಿ, ಮನಸ್ಸು ಇದ್ದಲ್ಲಿ ಮಾರ್ಗವಿದೆ. ಯೋಗ ಸಾಧನೆಯಲ್ಲಿ ತೊಡಗಿದವರು ಕಾಮಾದಿಗಳನ್ನು ಬಿಡಬೇಕು. ಆಮೇಲೆ ಕಾಮಾದಿಗಳು ಅನೇಕ ವಿಧವಾಗಿ ಮಾನವರಲ್ಲಿ ತೊಡಗಿಕೊಂಡು ಸ್ವರೂಪದ ಸಾಧನೆಗೆ ಅಡ್ಡಿಯನ್ನುಂಟು ಮಾಡುತ್ತವೆ. ಕಾಮಾದಿ ಷಡ್ರಿಪುಗಳು, ಇಚ್ಛೆಗಳು ಏನು ಮಾಡ್ತಾವ ಅಂದ್ರೆ ಅನೇಕ ಥರದ ಅಡ್ಡಿಗಳನ್ನು ಉಂಟು ಮಾಡ್ತಾವ, ಮುಂದೆ ಹೋಗಾಕ ಬಿಡೋದಿಲ್ಲ. ನಮ್ಮ ಜೀವನದೊಳಗೆ ಅನೇಕರಿ ಆಲಸ್ಯತನ, ಇಚ್ಛೆಗಳು, ಬಯಕೆಗಳು, ಕಾಮನೆಗಳು ಅಧ್ಯಾತ್ಮ ಸಾಧನೆ ಮಾಡಕ್ಕೆ ಕೊಡೋದು. ನೋಡ್ಬೇಕಾರೆ ಕಣ್ಣು ಮುಚ್ಕೊಂಡು ಕುಂದಿರ್ಬೇಕಂತಿರ್ತೇವೆ, ಮತ್ತೊಂದು ಏನಾರು ಇಚ್ಛೆ ಏನು ಮಾಡ್ತೈತ್ರಿ ನಮ್ಮನ್ನ ಎಬ್ಬಿಸ್ಬಿಡುತ್ತೆ. ಕಣ್ಣು ಮುಚ್ಕೊಂಡು ಕುಂತ್ರ ಕೆಸಬಾಯಿ ಹೇಳ ಅಂತದ ನಮ್ಮ ಮನಸ್ಸ ನಮಗೆ ಹೇಳ್ತೈತಿ. ಕೆಸಬಾಯಿ ಎಂದ್ ಕುಂತಿದ್ದಿ ಹೇಳಂತದ ಯಾರಿಗಾರ ಅನ್ನೋದು. ಇದನ್ನ ನಮ್ಮ ಮನಸ್ಸು ಯಾರಿಗೆ ಅಂತತಿ? ನೀನು ಹಣೆ ಬಾರ ಗೊತ್ತಾಳ ನನಗೆ. ಎಷ್ಟೊತ್ತು ಕುಂದಿರ್ತೀವಿ ಅದು ಮೊದಲೇ ಹೇಳ್ತೈತೆ, ಕುಂತು ಕುಡ್ಲೇನು ಹೇಳ್ತೈತಿ. ನೀ ಎಷ್ಟೊತ್ತು ಕುಂದಿರ್ತಿ ಗೊತ್ತಾಳ ನನಗಂತದ. ನಮ್ಮ ಒಳಗಿನ ಮನಸ್ಸು ನಮಗಂತತಿ. ಒಂದು ಕೂಡಲ್ಲ ಇವನು ಅಂತ ನಮಗೆ ಅನಿಸ್ತತೆ. ಕುಂತಿಲ್ಲ ಹೇಳಿನಂತ ಚಾಲೂನ ರೀ ಅದ, ಸುತ್ತಾಗ ಚಾಲೂನ. ನೋಡ ನೀರು ಬಂದು ನೋಡ ಹೇಳ ಹುಚ್ಚಿ ಅಲ್ಲಿ ಒಂದು ಕೆಲಸ ಇತ್ತು ಗೊತ್ತತಿಲ್ಲ ನನಗೆ ಅಂತದ. ನಮ್ಮ ಮನಸ್ಸು ಏನು ಮಾಡ್ತದ್ರಿ, ನಮಗೆ ಏನು ಮಾಡ್ತದೆ? ಪ್ರೇರಣೆ ಕೊಡ್ತದೆ.
ಹಾಸಿ ಮ್ಯಾಗ ಕುಂದು ಧ್ಯಾನ ಮಾಡಕತ್ರಂತ ಇಷ್ಟು ಚಂದ ಹೇಳ್ತೈತಿ. ಎಷ್ಟು ಮ್ಯಾತ್ತಗೆ ಹಾಸಿ ನೋಡಿ. ಇನ್ನೂ ಟೈಮ್ ರಗಡ್ ಐತಿ, ರಗಡ್ ವರ್ಷದಾವ ಎಳ್ಕೊಂಬಿಟ್ಟೆ ನೋಡಿ, ಅಷ್ಟು ಆರಾಮ ಐತಿ. ಇವತ್ತ ಮಾಡ್ಬೇಕಂತೈತಿನ, ಇನ್ನೂ ರಗಡ್ ದಿವಸ ಅದಾವ. ಇವತ್ತು ಹೆಗ್ಗಳಿಗೆ ಊಟ ಮಾಡಿ ಅಪ್ಪ ಮಕ್ಕಳು ಸುಮ್ಮ ಯಾರ ಹೇಳೋದಿಲ್ಲ ಬಂದ್ರಿ ಕುಂತ ಟೈಮ್ದೊಳಗೆ ನಮ್ಮ ಮನಸ್ಸ ಏನು ಮಾಡ್ತೈತಿ ನಮಗೆ ಹೇಳ್ತೈತಿ. ಅದ್ರ ಮಾತು ಕೇಳಿದ್ವಿ ಅಂದ್ರೆ ಮುಂಜಾನೆ 8, 9ಕ್ಕೆ ಎಬ್ಬಸ್ತೈತಿ. ಮಾತಾಯ್ತಲ್ಲ ಆಲಸ್ಯತನದಿಂದ ಮತ್ತೆ ಏನು ಜಡ ಕಾರ್ಯದೊಳಗೆ ತೊಡಗುತ್ತೇವ್ರೆ. ಮತ್ತು ಸಂಜೆ ಮುಂದೆ ಕೂಡುದು ಎಲ್ಲಿಗೆ? ಸತ್ಸಂಗ. ಮತ್ತು ಚಿದಾನಂದ ರೂಪ ಮತ್ತು ಅನ್ನೋದ್ರಿ. ಅದು ನಿಮ್ಗೊಂದು ಉದಾಹರಣೆ ಹೇಳಿದ್ನಲ್ಲ, ಮಂಗ್ಯಗಳು ರೀ ಗುಬ್ಬಿ ಗೂಡು ನೋಡಿದ್ವು ಅಂತವು. ಮಂಗ್ಯಗಳು ರೀ ಅಷ್ಟು ಕುಂತ್ಕೊಂಡು ಗುಬ್ಬಿ ಗೂಡು ನೋಡಿದ್ವು ಅಂತಂದ್ರೆ ನಾವು ಗುಬ್ಬಿಕಿನ್ನ ದೊಡ್ಡವ್ರದೇವಿ ಒಂದು ಅಂತ್ರಿ. ಅವು ಮಂಗ್ಯ ಅಷ್ಟೊತ್ತಿನಾಗ ಕೂಡ್ತಾವ್ರಿ. ಸಂಜೆ ಮುಂದೆ 7:30 8 ತನಕ ಅಷ್ಟ ಕೂಡಿರ್ತಾವ ಅವು ಮಂಗ್ಯಗಳು. ಕಾಟ್ಲಾಗ ಕೂಡುದು ಮಂಗ್ಯ ಒಂದು ಕಡೆ ಕೂಡಿದ್ದು ಅಂತವು. ಕೂಡಿ ವಿಚಾರ ಮಾಡಿದ್ವು ಅಂತ ಏನಂತ, ಗುಬ್ಬಿ ಗೂಡು ನೋಡಿದ್ವು ಅಂತ. ಅವು ಎಷ್ಟು ಚಂದ ಮಳಿ ಆದ್ರೆ ತೋರಿಸ್ಕೊಳ್ಳಾರ್ದಂಗೆ ಮರಿಗಳನ್ನು ತತ್ತಿ ಎಲ್ಲ ಮಾಡ್ತಾವೆ. ನಮಗಿಂದ ದಾಡಿ ಕೈ ಅದಾವು, ಅವು ಚುಂಚಲೆ ಮಾಡ್ಬೇಕು, ನಾವು ಕೈ ಅದಾವು ಅಂದು ಅಂತ. ನಾಳಿಗೆ ಕಲ್ಲಿನ ಮನೆ ಕಟ್ಟುನು ಅಂದು ಅಂತ್ರಿ. ಅವು ಗಾಡಿನ ಕಟ್ಟುನು, ಮನಿನ ಕಟ್ಟುನು, ಬಾಂಗ್ಲೆನ ಕಟ್ಟುನು ಅಂದು ಅಂತ್ರಿ ಮಂಗ್ಯ. ಬೆಳಕಾದ್ರೆ ಒಂದರೆ ಮಂಗ್ಯ ಇದ್ದಾವಲ್ಲೇ. ಮತ್ತು ಕೂಡುದು ಎಷ್ಟೊತ್ತಿಗೆ ಮಂಗ್ಯ? 7:30 8. ಏನಂತ ಮೀಟಿಂಗ್ ಮಾಡೋದ್ರಿ? ಕಟ್ಟದ ಮರದಿನ ಬಿಲ್ಡಿಂಗ್. ಇಲ್ಲ 7:30 ನಾವು ಮಂಗ್ಯನ ನಾವು ಕೂಡ್ತೇವೆ. ಏನಂತೇವಿ? ಸಮಾಧಿ ಹಚ್ಚುದ. ಮನೆಗೆ ಊಟ ಮಾಡಿ ಹೋಗಿ ಊಟ ಮಾಡಿಂದ ಹಚ್ಚುದು ನಿದ್ದಿನ. ಮತ್ತು ಬೆಳಕಾತಿಲ್ಲ ಎಲ್ಲಿ ಚಿದಾನಂದ? ಯಾಕೆ ಬಾಡೆ ಏನಾದ್ರು ಬಸ್ಸೆ ಏನ ಚಾಲೋ ಆತ್ರ ಅದ್ರಾಗ ಸಂಜೆ ಮಠ ಮುಳುಗುದ್ರಿ. ಮತ್ತು ಸಂಜೆ ಆಗಿಂದ ಕಟ್ಟುದ ಮತ್ತು ಚರ್ಚೆ ಇದೆ. ಏನು ಕಟ್ಟುದು? ಮನೆ ಕಟ್ಟು ಚರ್ಚೆನ. ಆ ಮಂಗ್ಯ ಚಲೋ, ಈ ಮಂಗ್ಯಗಳು ಕಟ್ತಾವ. ಇವು ಇಲ್ಲಿ ತನಕ ರಗಡ್ ಕಟ್ಟ್ಯಾವ. ಅನೇಕ ವಿಧ ನೋಡ್ರಿ ಮುಂದೆ ಹೇಳ್ತಾರ, ಅನೇಕ ವಿಧವಾಗಿ ಮಾನವನಲ್ಲಿ ತೋರಿಕೊಂಡು ಸ್ವರೂಪದ ಸಾಧನೆಗೆ ಅಡ್ಡಿಯನ್ನುಂಟು ಮಾಡುತ್ತವೆ. ಯಾವುವು? ಕಾಮಾದಿಗಳು. ವಿಷಯ ಚಿಂತನೆಯಲ್ಲಿ ಇರುವವನಿಗೆ ಕಾಮಿ ಎನ್ನುತ್ತಾರೆ, ಸ್ವರೂಪದ ಚಿಂತನೆಯಲ್ಲಿ ಇರುವವನಿಗೆ ಯೋಗಿ ಎನ್ನುತ್ತಾರೆ. ವಿಷಯಗಳ ನೆನಪಿನೊಳಗಿದ್ರ ಕಾಮಿನು, ಆತ್ಮನ ಧ್ಯಾನದೊಳಗಿದ್ರ ಯೋಗಿ. ಯೋಗಾರೂಢರು ನಿನ್ನೆ ಬಂದು ಯೋಗಾರೂಢರು. ಯೋಗದಲ್ಲಿ ಯಾರ ಮನಸ್ಸು ಯೋಗದ ರೂಢಿ ಒಳಗಂದ್ರೆ ಆತ್ಮನ ಧ್ಯಾನದೊಳಗೆ ಯಾರು ತೊಡಗಿದ್ದೆ ಅವರು ಯೋಗಾರೂಢರು. ವಿಷಯದೊಳಗೆ ತೊಡಗಿದವರು ವಿಷಯಾರೂಢರು. ನಾವೆಲ್ಲ ಯಾರೂಢರು? ಸಿದ್ಧಾರೂಢರಲ್ಲ ನಾವೆಲ್ಲ ವಿಷಯಾರೂಢರು. ಈ ರೂಢಿಯನ್ನು ಬಿಟ್ಟಾವ ಆರೂಢ್ರಿ. ಆರೂಢ ಅಂದ್ರೆ ಅಧೋ ಮಾರ್ಗವನ್ನು ಬಿಟ್ಟು ಊರ್ಧ್ವ ಮಾರ್ಗವನ್ನು, ಊರ್ಧ್ವಮುಖವಾಗಿ ಮನಸ್ಸನ್ನು ಎಬ್ಬಿಸಿಕೊಂಡು ಸ್ವರೂಪದ ಕಡೆ ನಿಲ್ಲಿಸಿದಾವ. ಈಗ ನೋಡ್ರಿ, ಧ್ಯಾನಕ್ಕೆ ಕುಂತ್ರ ಇತ್ತಾಗ ಲಕ್ಷ್ಯ ಆಗ್ಬೇಕು, ತಳಗ ಲಕ್ಷ್ಯ ಆಗ್ಬೇಕ್ರಿ? ತಳಗಾಗಬಾರ್ದು ಲಕ್ಷ್ಯ, ಊರ್ಧ್ವಮುಖ ಆಗ್ಬೇಕು. ಅಂದ್ರೇನ? ಸ್ವರೂಪದ ಕಡೆ ಲಕ್ಷ್ಯ ಕೊಡಬೇಕು, ಆತ್ಮನ ಕಡೆ ಲಕ್ಷ್ಯ ಕೊಡಬೇಕು. ಈ ವಿಷಯದ ಜಗತ್ತಿನ ಜಂಜಡವನ್ನು ಬಿಟ್ಟಾಗ ಏನಕ್ಕೇವಿ ನಾವು? ಸ್ವರೂಪಸ್ತ್ರ ಅಂತೀವಿ. ಅದಕ್ಕೆ ವಿಷಯಗಳ ಧ್ಯಾನ ಮಾಡವ ಕಾಮಿ, ಆತ್ಮನ ಧ್ಯಾನ ಮಾಡವ ಯೋಗಿ. ನಾವೆಲ್ಲರೂ ಕಾಮಿಗಳಾಗೋದು ಬೇಡ, ಏನಾಗೋಣ್ರಿ? ಯೋಗಿಗಳಾಗೋಣ ಆಫ್ಟರ್ ಟೈಮ್. ಅದಕ್ಕೆ ಇಂಥ ವಿಚಾರಗಳನ್ನು ಇವತ್ತೇನೇನು ಬಂತಪ್ಪ ಅಂತಂದ್ರೆ, ಧ್ಯಾನ ಮಾಡಕ್ಕೆ ಟೈಮು ಮೀಸಲಿಟ್ಟುಕೊಂಡು ಸ್ವಲ್ಪ ಧ್ಯಾನ ಇವತ್ತಿನಿಂದ ಮಾಡೋಣ್ರಿ. ಇನ್ನು ಏನಂತೀರಿ ಸ್ವಾಮಿಗಳೇ? ಎಲ್ಲರೂ ಈಗ ಹೋಗಿ ಒಂದಿಟ್ಟು ಮನೆಗೆ ಊಟ ಅದು ಮಾಡಿರಿ, ಒಂದಿಟ್ಟು ಮಾಡಿರಿ. ಮತ್ತು ಟೈಮ್ ಸಿಕ್ಕಾಗ ಅನುಕೂಲ ಇದ್ದಾಗ ಅಟಟ್ ಮಾಡಿರಿ. ನಾವು ಅಟಟ್ರಿ. ಈ ನಾಷ್ಟ ಮಾಡೋತ್ನಾಗೆ ಟೈಮ್ ಮಾಡ್ತೇವೆ ರೀ. ಅಷ್ಟಷ್ಟು ರೀ ವಿಚಾರ ಮಾಡಿದ್ವಿ ಅಂದ್ರೆ ಏನಿಲ್ಲ. ಇವತ್ತು ಏನು ಬಂತು? ಇವತ್ತು ಊಟ ಮಾಡಿ ರಾತ್ರಿ ಮನ್ಕೊಳ್ಳೋ ಮುಂದೆ ರಿವಿಷನ್ ಮಾಡಿ ನೀವು 5 ನಿಮಿಷ 10 ನಿಮಿಷ ನೋಡಿ ನಿಮ್ಮ ಮನಸ್ಸು ಹೆಂಗೆ ಆಕತಿ. ಅನ್ಯಕ್ಕೆ ಏನು ಹೇಳಿನ ಗುರು ಆತ್ಮಾನಂದ್ರ ವಿಚಾರ ಏನು ಹೇಳಿದ್ನು? ಅನ್ಯಕ್ಕೆ ಏನು ಬಂತು? ಒಂದೇ ಪಾಯಿಂಟ್ ಏನು ಬಂತು? ಪಟ್ಟ ಬಿಡುವಂಗೆ ಇಲ್ಲ ಅದನ್ನ. ಒಂದೇಕ್ಕೆ ಏನು ತೆಗದ, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಇದನ್ನು ಸೂತ್ರನ ಬಿಡುವಂಗಿಲ್ಲ. ಬರಲಿಲ್ಲ ಮಕ್ಕಳಂಗೆ ಇಲ್ಲ.
ಕಡೆ ಇಲ್ಲಿಗೆ ಬರೋ ಮಟ್ಟನೂ ಅದು ಏನು ಬಂತು ಗುರುವ ನನಗೆ ನೆನಪಂತಿ ಆಗವಲ್ದು ಏನು ಬಂತು ಗುರುವ ಅಂತ ಹಿಂಗೆ ಕೇಳಾಕ ನೀವೇನ್ರಿ ಪ್ರಯತ್ನ ಪಟ್ರಿ ಅಂತಂದ್ರೆ ಗ್ಯಾರಂಟಿ ಒಳಗೆ ಮನನದ ಶಕ್ತಿ ಹೆಚ್ಚಾಗ್ತದೆ. ನಾವು ನೀವೆಲ್ಲರೂ ಇಚ್ಛೆಗಳನ್ನು ಕಳ್ಕೊಂಡು ಸ್ವರೂಪಸ್ಥರಾಗ್ತೀವಿ. ಅಂಥ ಸ್ವರೂಪ ಸ್ಥಿತಿಯನ್ನು ಹೊಂದತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ. ಸಕಲ ಸಾಧು ಸಂತ ಕಿ ಜೈ.